ಜೀವನ ನೀತಿಯ ಮೊದಲನೇ ದಿನಕ್ಕೆ ಸ್ವಾಗತ. ಯಾಕೆ ಬೇಕು ನೀತಿಗಳು? ನೋಡಿ, ಒಬ್ಬ ದಡ್ಡನಿಗೂ ಬುದ್ಧಿವಂತನಿಗೂ, ಒಬ್ಬ ಬದುಕಲ್ಲಿ ಸಾಧನೆ ಮಾಡುವವನಿಗೂ, ಬರೀ ಎಲ್ಲ ಕಡೆ ಸೋತು ಗೋಗರಿತಾ ಇರೋವನಿಗೂ ಒಂದು ವ್ಯತ್ಯಾಸ ಇದೆ. ದಡ್ಡ ಮಾಡಿದ ತಪ್ಪನ್ನೇ ಮಾಡ್ತಾ ಇದ್ದರೆ, ಬುದ್ಧಿವಂತ ಮಾಡಿದ ತಪ್ಪಿಂದ ಪಾಠವನ್ನು ಕಲಿತ್ಕೊಂಡು ಹೊಸ ತಪ್ಪನ್ನು ಮಾಡ್ತಾನೆ. ದಡ್ಡ ತನ್ನ ಬದುಕಿನಿಂದನೂ ಪಾಠ ಕಲಿಯೋದಿಲ್ಲ. ಬುದ್ಧಿವಂತ ಪ್ರಕೃತಿಯಿಂದ, ಒಂದು ಹುಳ ಹುಪ್ಪಟೆಯಿಂದ, ಇತಿಹಾಸದಿಂದ ಪಾಠವನ್ನು ಕಲಿತ್ಕೊಂಡು ಮತ್ತೆ ಆ ತಪ್ಪನ್ನು ಅವನು ಮಾಡೋದಿಲ್ಲ. ಆದ್ದರಿಂದ ಇತಿಹಾಸ ನಮಗೆ ಏನೋ ಪಾಠ ಹೇಳ್ತಾ ಇರ್ತದೆ. ಇತಿಹಾಸದಿಂದ ನಾವು ಎಲ್ಲಿವರೆಗೂ ಪಾಠವನ್ನು ಕಲಿಯೋದಿಲ್ಲ, ಅಲ್ಲಿವರೆಗೂ ಆ ಇತಿಹಾಸ ಮತ್ತೆ 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 ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ಸನ್ನಿವೇಶಗಳಲ್ಲಿ, ಬೇರೆ ಬೇರೆ ವ್ಯಕ್ತಿಗಳ ಮೂಲಕ ಅದು ಪುನರಾವರ್ತಿಸ್ತಾನೆ ಇರ್ತದೆ. ಆದ್ದರಿಂದ ನೀವು ಬದುಕಲ್ಲಿ ಏನಾದ್ರು ಸಾಧನೆ ಮಾಡಬೇಕಾ? ಹಾಗಾದರೆ ಬದುಕಿನ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಏನನ್ನಾದರೂ ಕಲಿತುಕೊಂಡು ಮುಂದೆ ಹೋಗಬೇಕು. ನಮ್ಮ ಆಯಸ್ಸು ತುಂಬ ಚಿಕ್ಕದು. ಎಲ್ಲ ತಪ್ಪುಗಳನ್ನು ನಾವೇ ಮಾಡಿ ಪಾಠ ಕಲಿಯುವಷ್ಟು ವಿಸ್ತಾರವಾಗಿಲ್ಲ ಅಲ್ವಾ? ಆದ್ದರಿಂದ ಒಬ್ಬ ವ್ಯಕ್ತಿಯ ಸಂಪೂರ್ಣ ಸಾಧಕನ 100 ವರ್ಷದ ಅನುಭವ ನಮಗೆ 1 ನಿಮಿಷದಲ್ಲಿ ಸಿಗತ್ತೆ ಅಂದರೆ ದಡ್ಡ ಮಾತ್ರ ತಿರಸ್ಕಾರ ಮಾಡ್ತಾನೆ, ಬುದ್ಧಿವಂತ ಅದನ್ನು ತೆಗೆದುಕೊಳ್ತಾನೆ. 100 ವರ್ಷದ ಆಯಸ್ಸು ನಮಗೆ ಉಳಿತಲ್ವಾ? ಆದ್ದರಿಂದ ಬುದ್ಧಿವಂತನಾದವನು ಎಲ್ಲದರಿಂದ ವಿವೇಕಿಯಾದವನು ಪಾಠವನ್ನು ಕಲಿತುಕೊಂಡು ಬದುಕಲ್ಲಿ ಬಲಿಷ್ಠವಾಗಿ ಬೆಳಿಬೇಕು. 3 ಥರ ಜನರು. ಕೆಲವರು ಇನ್ನೊಬ್ಬರ ಬದುಕಲ್ಲಿ ಕೆಳಗೆ ಬೀಳೋದು ನೋಡಿ ಸಂತೋಷ ಪಡ್ತಾ, ವಿಕೃತವಾದ ಆನಂದವನ್ನು ಪಡ್ತಾ, ಚಪ್ಪಾಳೆ ತಡ್ತಾ, ಅವ್ರ ಕಾಲನ್ನು ಇನ್ನಷ್ಟು ಎಳಿತಾ, ಅವರ ಮನಸ್ಸನ್ನು ನೋಯಿಸ್ತಾ ಕಾಲ ಕಳೆದ್ರೆ ಇವರನ್ನು ದಡ್ರು ಅಂತ ಕರೀತಾರೆ, ಅವಿವೇಕಿಗಳು ಅಂತ ಕರೀತಾರೆ. 2ನೇ ವರ್ಗದವರು ನನಗೆ ಏನಕ್ಕದು, ನನಗೆ ಆ ಸುದ್ದಿ ಬೇಡ ಅಂಥೇಳಿ ತಟಸ್ಥವಾಗಿರುವಂಥದ್ದು. ಬುದ್ಧಿವಂತರು ಅದನ್ನು ನೋಡಿ ನನ್ನ ಬದುಕಲ್ಲಿ ಅದು ಆಗಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಎಚ್ಚರವಾಗಿ ಬದುಕಬೇಕು. ಎಲ್ಲ ಬುದ್ಧಿವಂತರು ಕೂತಿದ್ದೀರಿ. ಆದ್ದರಿಂದ ನನ್ನ ಬದುಕಲ್ಲಿ ನಾನು ಕಲಿತುಕೊಂಡ ಕೆಲವು ವಿಷಯಗಳು, ಹಾಗೆ ಅನುಭವಿಗಳ ಬದುಕಿನಿಂದ ಮತ್ತು ಅವರ ಅನುಭವದಿಂದ ಕೇಳಿದ ಕೆಲವು ನೀತಿಗಳನ್ನು ನಾನು ಈ 8 ದಿವಸ ನಾನು ನಿಮಗೆ ಹಂಚಿಕೊಳ್ತಾ ಇದ್ದೀನಿ. ಹಲವಾರು ನೀತಿ ಶಾಸ್ತ್ರ ಇದೆ. ಶುಕ್ರ ನೀತಿ, ಬೃಹಸ್ಪತಿ ನೀತಿ, ಕನಿಂಕ ನೀತಿ, ವಿದುರ ನೀತಿ, ಚಾಣಕ್ಯ ನೀತಿ ತುಂಬ ಜನಕ್ಕೆ ಹೆಸರು ಈಗ ಪ್ರಚಲಿತವಿದೆ. ಈಗ ಹಲವಾರು ನೀತಿ ಶಾಸ್ತ್ರಗಳಿವೆ. ಒಂದು ಕಾಲದಲ್ಲಿ ಸರಿ ಹೊಂದಿದ ನೀತಿ ಇನ್ನೊಂದು ಕಾಲಕ್ಕೆ ಸರಿ ಹೊಂದಬೇಕು ಅಂತಿಲ್ಲ. ಅದರಿಂದ ಈಗಿನ ಸಮಕಾಲೀನ ಸಮಸ್ಯೆಗಳಿಗೆ, ಜ್ವಲಂತ ಸಮಸ್ಯೆಗಳಿಗೆ, ನಮ್ಮ ಬದುಕಿನ ಪದ್ಧತಿಗೆ, ನೀವು ಇದುವರೆಗೂ ನನಗೆ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವಾಗಿ ಈ 8 ದಿವಸ ನಾನು ನಿಮಗೆ ಹಲವಾರು ವಿಷಯಗಳನ್ನು ಹಂಚಿಕೊಳ್ತಾ ಇದ್ದೀನಿ. ನಾನು ತುಂಬ ಡೀಪಾಗಿ ನೀತಿಶಾಸ್ತ್ರಗಳ ಬಗ್ಗೆ ವಿಷಯ ಹೇಳ್ತಾ ಇಲ್ಲ, ಯಾಕಂದರೆ 8 ದಿವಸ ಅದೇ ಮುಗಿದೋಗುತ್ತೆ, ಪರಿಚಯ ಮಾಡಲಿಕ್ಕೆ ಮುಗಿದೋಗುತ್ತೆ. ಸಾಮಾನ್ಯ ನನ್ನನ್ನು ಮೊನ್ನೆ ಕೇಳಿದಾಗ ಎಲ್ಲರೂ ಕೇಳಿದ ಪ್ರಶ್ನೆ, ಶತ್ರುವನ್ನು ಹೇಗೆ ಗುರುತಿಸೋದು, ಶತ್ರುವನ್ನು ಹೇಗೆ ಟ್ಯಾಕಲ್ ಮಾಡೋದು, ಬದುಕಿನ ಸಮಸ್ಯೆಗಳನ್ನು ಹೇಗೆ ಟ್ಯಾಕಲ್ ಮಾಡೋದು ತುಂಬ ಜನರ ಸಮಸ್ಯೆ. ನೋಡಿ, ಯಾರು ಬದುಕಲ್ಲಿ ತುಂಬ ಬಲಿಷ್ಠವಾಗಿ ಬೆಳಿಬೇಕು ಅಂತ ಆಸೆ ಪಡ್ತೀರಾ, ಅವರು ಈ 4 ಯಾವತ್ತೂ ಕೂಡ ಕಡೆಗಣಿಸಬಾರ್ದು. ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಶತ್ರು, ಸಾಲ, ಬೆಂಕಿ ಮತ್ತು ರೋಗ. ಈ 4 ಎಷ್ಟೇ ಚಿಕ್ಕದಾಗಿದ್ರೂ ಕೂಡ ಸ್ವಲ್ಪವೂ ಕೂಡ ಅದರ ಬಗ್ಗೆ ಮಮಕಾರವನ್ನು ತೋರಿಸಬಾರ್ದು. ಅಯ್ಯೋ ಚಿಕ್ಕದಾಗಿದೆಯಲ್ಲ, ನಾಳೆ ನೋಡ್ಕೊಳ್ಳೋಣ ಅಂತ ಭಾವನೆ ಬರಲೇಬಾರ್ದು. ಅದು ಎಷ್ಟು ಬೇಗ ಈ 4 ನೀವು ಚಿವುಟಿ ಹಾಕ್ತೀರಿ, ಅಷ್ಟು ನಿಮ್ಮ ಬದುಕು ಸೇಫ್ ಆಗಿರ್ತದೆ.
ಏನು ಇವತ್ತಿಗೆ ಮಾತಾಡ್ತೀನಿ ಅಂತ ಅಂದ್ಕೊಬೇಡಿ. ನಾನಿವಾಗ ರಾಜನೀತಿಯನ್ನು, ಲೋಕನೀತಿಯನ್ನು ಮಾತಾಡ್ತಾ ಇದ್ದೀನಿ. ನಾನು ಯುದ್ಧ ನೀತಿಗಳನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಆದ್ದರಿಂದ ನಾನು ಮಾತಾಡೋ ವಿಷಯಗಳು ಸ್ವಲ್ಪ ಶಾರ್ಪ್ ಆಗಿರ್ತವೆ, ಕೆಲವೊಂದು ರುತ್ಲೆಸ್ ಆಗಿರ್ತದೆ. ನೀವು ಅಹಿಂಸೆ, ಮುದ್ದು ಮಾಡೋ ಮಾತುಗಳಿಂದ ಸ್ವಲ್ಪ ದೂರವಾಗಿ ಇರ್ತದೆ. ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ, ಅದನ್ನು ಹಾಗೆ ತೆಗೆದುಕೊಳ್ಳಿ. ಯಾವುದೇ ಕಾರಣಕ್ಕೂ ಶತ್ರು ಒಮ್ಮೆ ನಮಗೆ ಗೊತ್ತಾದರೆ, ಯಾವಾಗ ಇವರಿಂದ ಆಪತ್ತಿದೆ, ಇವತ್ತಲ್ಲ ನಾಳೆ ಇವರು ನನ್ನ ಕುತ್ತಿಗೆಗೆ ಬಂದೇ ಬರ್ತಾರೆ, ಈ ಥರ ಆಪತ್ತಿದೆ ಅಂತ ನಮಗೆ ಯಾವಾಗ ಗೊತ್ತಾಗ್ತದೆ, ಯಾವುದೇ ಕಾರಣಕ್ಕೂ ಕೂಡ ಒಂದು ಸ್ವಲ್ಪವೂ ಕೂಡ ಅಲ್ಲಿ ನಮ್ಮ ಎಮೋಷನ್ಸ್ನ ನಾವು ಹೆಚ್ಚಾಗಿ ಇನ್ವೆಸ್ಟ್ ಮಾಡಬಾರ್ದು. ಇವತ್ತಲ್ಲ ನಾಳೆ ಅದು ಕುತ್ತಿಗೆಗೆ ಬಂದೇ ಬರ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಚಿಕ್ಕದಾಗಿದೆ ಆ ಶತ್ರುತ್ವ, ಸಾಧ್ಯ ಆದಷ್ಟು ಶತ್ರುತ್ವ ಬೇರೆ, ಶತ್ರು ಬೇರೆ. ಸಾಮಾನ್ಯವಾಗಿ ನಾವು ಯಾವತ್ತೂ ಕೂಡ ಶತ್ರುತ್ವದ ನಾಶಕ್ಕೆ ಗಮನ ಕೊಡಬೇಕು. ಶತ್ರುತ್ವದ ನಾಶ ಅಂದರೆ, ಈಗ ರೋಡಲ್ಲಿ ಹೋಗೋರು ಯಾರು ನಮಗೆ ಶತ್ರು ಆಗ್ತಾರಾ? ಇಲ್ಲ, ತುಂಬ ಕಡಿಮೆ. ಸಾಮಾನ್ಯವಾಗಿ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಗಲಾಟೆ ಮಾಡೋದು ನಮಗೆ ತುಂಬ ಒಂದು ಕಾಲದಲ್ಲಿ ಹತ್ತಿರ ಇದ್ದವರೇ ವಿರುದ್ಧವಾಗಿ ನಿಂತಾಗ ಆಪತ್ತು. ಆದ್ದರಿಂದ ಸಾಮಾನ್ಯ ಮೊದಲು ನಾವು ಮಾಡಬೇಕಾಗಿದ್ದೇನು ಅಂದರೆ ಸಾಮ, ದಾನ, ಭೇದ, ದಂಡ, ಇದರ ಬಗ್ಗೆ ನಾನು ನಿಮಗೆ ಬರೋ ದಿನಗಳಲ್ಲಿ ಮಾತಾಡ್ತೀನಿ. ಕೆಲವು ಉಪಾಯಗಳಿದೆ. ಶತ್ರುತ್ವವನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಕೆಲವು ಉಪಾಯ ಇದೆ. ಕೆಲವೊಮ್ಮೆ ಏನಾಗುತ್ತೆ, ಆ ವ್ಯಕ್ತಿತ್ವ ತಪ್ಪಿರೋದಿಲ್ಲ, ನಮ್ಮ ಬಗ್ಗೆ ಅವರಿಗಿರುವ ಭಾವನೆ ತಪ್ಪಾಗಿರೋದಿಲ್ಲ. ನಾವು ಕೂಡ ಮಕ್ಕಳಿಗೆ ತುಂಬ ಮುದ್ದು ಮಾಡ್ತೀವಿ, ಸಿಟ್ಟು ಬಂದಾಗ ಹೋಗಿ ಸಾಯಿ ಅಂತ ಬೈತೀವಿ. ಆ ಮಗು ಸಾಯಬೇಕು ಅಂತ ಅರ್ಥ ಇರ್ತದ? ಇಲ್ಲ, ಆ ಸಿಟ್ಟು ಬಂದಾಗ ಬಾಯಿ ತಪ್ಪಿ ಸಾಯಿ ಅಂತ ಮಾತು ಬಂದಿರ್ತದೆ. ಆ ಥರ ಕೆಲವೊಮ್ಮೆ ಸಂಬಂಧಗಳಲ್ಲಿ ವೈಮನಸ್ಯ, ಗಲಾಟೆಗಳು ಎಲ್ಲ ಬಂದಾಗ ಅದನ್ನು ಕೂತು ಮಾತಾಡಿ ಕೆಲವು ನೀತಿಗಳನ್ನು ಉಪಯೋಗಿಸಿಕೊಂಡು ಅದನ್ನು ಶಮನ ಮಾಡಿಕೊಳ್ಬೇಕು. ಅನಗತ್ಯವಾಗಿ ಶತ್ರುತ್ವವನ್ನು ಮಾಡಿಕೊಳ್ಳಲೇಬಾರ್ದು. ಒಬ್ಬ ಬುದ್ಧಿವಂತನಾದವನು ಅನಗತ್ಯವಾದ ಶತ್ರುತ್ವವನ್ನು ಮಾಡಿಕೊಳ್ಳೋದಿಲ್ಲ. ನೀವು ಎಷ್ಟೇ ಬಲಿಷ್ಠವಾದ ಘಟಸರ್ಪ ಆಗಿದ್ರೂ ಕೂಡ 1000 ಇರುವೆ ಸರಿ ನಿಮ್ಮನ್ನು ಕೊಂದು ಹಾಕಿಬಿಡ್ತದೆ. ಒಂದೇ ಇರುವೆಗೆ ಶಕ್ತಿ ಇಲ್ಲದೆ ಇರ್ಬೋದು, ಆದರೆ 1000 ಇರುವೆ ಒಟ್ಟಿಗೆ ಸೇರಿಕೊಂಡ್ರೆ ವಿಷಕಾರಿಯಾದ ಸರ್ಪವನ್ನು ಕೂಡ ತಿಂದು ಹಾಕಿಬಿಡ್ತದೆ, ಕೊಂದು ಮಾತ್ರ ಅಲ್ಲ. ಆದ್ದರಿಂದ ನಾನು ಎಷ್ಟೇ ಬಲಿಷ್ಠನಾಗಿದ್ದರೂ ಕೂಡ ಅನಗತ್ಯವಾಗಿ ಅಲ್ಲಲ್ಲಿ ಎಲ್ಲರನ್ನು ಎದುರಾಕಿಕೊಳ್ತಾ ನಾನು ಬದುಕ್ತಾ ಹೋಗ್ತೀನಿ ಅಂತಾದರೆ ಒಂದು ದಿವಸ ನಾನು ಒಂದು ದೊಡ್ಡ ವಿಪತ್ತಿಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಅಂತಲೇ ಅರ್ಥ. ಯಾವತ್ತೂ ಕೂಡ ಇವನು ತಾತ್ಸಾರ ಮಾಡಿ ಇವನು ಬಲಿಷ್ಠನಾಗಿಲ್ಲ, ಇವನಿಗೆ ಹಿಂದೆ ಜನ ಇಲ್ಲ, ಇವನಿಗೆ ಶಕ್ತಿ ಇಲ್ಲ, ಹೇಳೋ ಮಾತೆಲ್ಲ ಕೇಳ್ತಾನೆ, ಎಲ್ಲದಕ್ಕೂ ಬಗ್ಗುತ್ತಾನೆ, ದುರ್ಬಲ ಎಂಬುದಾಗಿ ಅನಗತ್ಯವಾಗಿ ಶತ್ರುತ್ವವನ್ನು ಮಾಡಿಕೊಳ್ಬಾರ್ದು. ಪ್ರಯತ್ನಪೂರ್ವಕವಾಗಿ ಶತ್ರುತ್ವವನ್ನು ಮಾಡಿಕೊಳ್ಬಾರ್ದು. ಅಲ್ಲಲ್ಲೇ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡ್ತಾ ಹೋಗಬೇಕು. ಯಾರ್ಯಾರಿಗೆ ಯಾವ್ಯಾವ ಭಾಷೆ ಅರ್ಥ ಆಗುತ್ತದೆ ಆ ಭಾಷೆಯಲ್ಲಿ ಮಾತಾಡಿ ಸಾಲ್ವ್ ಮಾಡ್ಕೋಬೇಕು. ಕೆಲವರಿಗೆ ಒಳ್ಳೆಯದಾಗಿ ಮಾತಾಡಿದಾಗ ಅರ್ಥ ಆಗ್ತದೆ, ಕೆಲವರಿಗೆ ಗದರಿದಾಗ ಅರ್ಥ ಆಗ್ತದೆ, ಕೆಲವರಿಗೆ ನೀನು ಹೀಗೆ ಮಾಡಿದರೆ ನಾನು ಹೀಗೆ ಮಾಡ್ತೀನಿ ಅಂತ ಹೇಳಿದಾಗ ಅರ್ಥ ಆಗ್ತದೆ, ಕೆಲವರಿಗೆ ಇದು 3 ಅರ್ಥ ಆಗೋದಿಲ್ಲ, ದಂಡ. ಹೀಗೆ ಯಾರ್ಯಾರಿಗೆ ಯಾವ ಮಾತುಗಳು ಅರ್ಥ ಆಗ್ತದೋ ಆ ಮಾತಲ್ಲಿ ಶತ್ರುತ್ವದ ನಿವಾರಣೆಯನ್ನು ಬುದ್ಧಿವಂತನಾದವನು ಮಾಡಿಕೊಳ್ಬೇಕು. ನನ್ನ ಉದ್ದೇಶ ಶತ್ರುನಾಶ ಅಲ್ಲ. ಯಾವಾಗ ವ್ಯಕ್ತಿತ್ವವೇ ತೊಂದರೆ ಇರ್ತದೆ, ದ ವೆರಿ ಫಂಡಮೆಂಟಲ್ ನೇಚರ್ ಆಫ್ ದ ಪರ್ಸನ್. ಮತ್ತೆ ನಾನು ಹೇಗೆ ಇದ್ದರೂ ಕೂಡ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಕು ಅಂತ ತೀರ್ಮಾನ ಮಾಡಿ ಕೂತಿಬಿಟ್ಟಿರ್ತಾರೆ. ನಮ್ಮ ವ್ಯಕ್ತಿತ್ವ ಬೇಕಾಗಿರೋದಿಲ್ಲ, ನಮ್ಮ ಬೆಳವಣಿಗೆ ಅಸಹನೆ ಆಗಿರುತ್ತದೆ ಕೆಲವರಿಗೆ. ಈ ರೀತಿಯಾಗಿ ಅಂದರೆ ನನ್ನಲ್ಲಿ ಇರುವ ಯಾವುದೋ ಒಂದು ಗುಣ, ಯಾವುದೋ ಒಂದು ವ್ಯಕ್ತಿತ್ವ ಅಥವಾ ಯಾವುದೋ ಒಂದು ಧೋರಣೆಯಿಂದ ವಿಚಾರಗಳು ಆಗಿ ಗಲಾಟೆ ಆದರೆ ಅದನ್ನು ಶಮನ ಮಾಡಿಕೊಳ್ಬೋದು. ಆದರೆ ನನ್ನ ಅಸ್ತಿತ್ವವೇ ಕೆಲವರಿಗೆ ಬೇಕಾಗಿರೋದಿಲ್ಲ, ನಮ್ಮ ಅಸ್ತಿತ್ವವೇ ಅಸಹನೆ ಆಗಿರ್ತದೆ ಕೆಲವರಿಗೆ, ನಮ್ಮ ಬೆಳವಣಿಗೆಯೇ ಅಸಹನೆ ಆಗಿರ್ತದೆ ಕೆಲವರಿಗೆ. ಅಂಥದ್ದನ್ನು ಏನು ಮಾಡಲಿಕ್ಕಾಗೋದಿಲ್ಲ. ಅರ್ಥ ಆಗ್ತದೆ ಹೇಳೋದು ವಿಷಯ ಏನು ಅಂತ? ಶತ್ರುನಾಶಕ್ಕೆ ಕೈ ಹಾಕಬಾರ್ದು. ಮೊದಲು ಶತ್ರುತ್ವವನ್ನೇ ಮಾಡಿಕೊಳ್ಬಾರ್ದು ಅನಗತ್ಯವಾಗಿ. ಶತ್ರುತ್ವ ಆದರೂ ಕೂಡ ಅದನ್ನು ಶಮನ ಮಾಡಿಕೊಳ್ಬೇಕು. ಹೇಗೆ ಅದನ್ನು ನಾನು ಬರೋ ದಿನಗಳಲ್ಲಿ ನಿಮಗೆ ಹಂಚಿಕೊಳ್ತೀನಿ. ಇಷ್ಟು ಎಲ್ಲ ಪ್ರಿಕಾಷನ್ಸ್ ತೆಗೆದುಕೊಂಡರೂ ಕೂಡ ನಾನು ಏನು ಮಾಡದೇ ಹೋದರೂ ಕೂಡ ನನ್ನ ಅಸ್ತಿತ್ವವೇ ಅಸಹನೆ ಆಗಿದೆ,
ಒಬ್ಬನಿಗೆ ಅಂತ ಆದರೆ ಅದು ಎಷ್ಟೇ ಚಿಕ್ಕದಾಗಿದ್ರೂ ಕೂಡ ಅದನ್ನು ಬುಡದಲ್ಲೇ ಚಿವುಟಿ ಬಿಸಾಕಬೇಕು. ಇಲ್ಲ ನಾವು ಅವರಿಗೆ ಎಷ್ಟು ಹಾಲು ಇರಿತೀವಲ್ಲ ಅವರು ಅಷ್ಟು ಬಲಿಷ್ಠವಾಗಿ ಬೆಳೆದು ನಾಳೆ ನಮ್ಮ ಕುತ್ತಿಗೆಗೆ ಬಂದು ನಿಲ್ತಾರೆ. ನಾವು ಜ್ವಲಂತವಾಗಿ ನಮ್ಮ ಸುತ್ತಮುತ್ತ ಡಿಪ್ಲೊಮಸಿಯಲ್ಲಿ ಇದನ್ನು ನೋಡ್ತೀವಿ. ನೀವು ಎಷ್ಟೇ ಅವರಿಗೆ ಸಹಾಯವನ್ನು ಮಾಡಿ ಏನೇ ಮಾಡಿ ಅವ್ರು ಯುದ್ಧ ಮಾಡೋದು ಬಿಡೋದಿಲ್ಲ ನಿಮ್ಮ ಮೇಲೆ. ಭಿನ್ನಾಭಿಪ್ರಾಯದಿಂದ ಆಗುವ ಶತ್ರುತ್ವ ಬೇರೆ. ನನ್ನ ನಾಶವನ್ನೇ ಬಯಸುವ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ರೆ ಅವನ ನಾಶವನ್ನ ನಾವು ಮೂಲದಲ್ಲೇ ಮಾಡಬೇಕು ಅಂತ ಯುದ್ಧ ನೀತಿ ಹೇಳ್ತದೆ. ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ಕಿಂಚಿತ್ತು ಒಂದು ಸಾಸಿವೆ ಕಾಲಷ್ಟು ಕೂಡ ಕರುಣೆಯನ್ನ ಸಹನೆಯನ್ನ ತೋರಿಸಲೇಬಾರದು. ಅದು ಚಿಕ್ಕದಾಗಿದೆ, ಶತ್ರು ಮಗುವಾಗಿದೆ, ಮುದ್ದಾಗಿದೆ, ಇಲ್ಲವೇ ಇಲ್ಲ. ಅದನ್ನು ಶತ್ರುತ್ವವನ್ನು ಶಮನ ಮಾಡಿ, ಇಲ್ಲ ಶತ್ರುವಿನ ನಾಶವನ್ನು ಒಬ್ಬ ರಾಜನಾದವನು, ಒಬ್ಬ ಮುತ್ಸದ್ದಿ, ಒಬ್ಬ ನಾಯಕ, ಒಬ್ಬ ಸಾಮಾನ್ಯ ಮನುಷ್ಯ ಮೊದಲೇ ಅದನ್ನು ಬುಡದಿಂದ ಕಿತ್ತಾಕಬೇಕು. ಏನಾದರೂ ತಾತ್ಸಾರ ಮಾಡಿದ್ರಿ ವ್ಯಾಮೋಹದಿಂದ, ನಾಳೆ ನಿಮ್ಮ ನಾಶ ಆದ್ರಿಂದಾನೆ. ಶತ್ರು ಅರ್ಥ ಆಗ್ತಾ ಇದೆಯಾ? ಎರಡನೇದು ಸಾಲ. ಮೊದಲು ನನ್ನ ಯೋಗ್ಯತೆಗಿಂತ ಜಾಸ್ತಿ ಆದದನ್ನ ಬಯಸೋದೇ ಒಂದು ಕೆಟ್ಟದ್ದು. ನಿಮಗೆ ಸಾಲ ಅನ್ನೋದು ದೊಡ್ಡ ಶತ್ರು. ಸೊ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬದುಕಬೇಕು ಅಂದರೆ ಸಾಲ ಮಾಡಬೇಕು. ನೀವೊಮ್ಮೆ ಸಾಲ ಮಾಡಿ ನೋಡಿ ನಿಮ್ಮನ್ನ ಸಮಾಜ ಹೇಗೆ ನೋಡ್ತದೆ ನಿಮ್ಮನ್ನ ಅಂತ. ಸಾಲ ಕೊಟ್ಟವರು ಹೇಗೆ ನೋಡ್ತಾರೆ ನಿಮ್ಮನ್ನ ಅಂತ. ಯಾವುದೇ ಕಾರಣಕ್ಕೂ ತನ್ನ ಯೋಗ್ಯತೆಗೆ ಮೀರಿದ್ದನ್ನ ಬಯಸಬಾರದು ಬುದ್ಧಿವಂತ. ಮತ್ತು ಯೋಗ್ಯತೆಗೆ ಮೀರಿದ್ದನ್ನ ಬಯಸಿ ಅದನ್ನ ಪಡ್ಕೊಳ್ಳಿಕ್ಕೆ ಸಾಲವನ್ನ ಮಾಡಬಾರ್ದು. ಏನು ದುಡ್ಡಿದೆ ಆ ದುಡ್ಡಲ್ಲೇ ಚೆನ್ನಾಗಿ ಬದುಕಬೇಕು, ಸಂತೃಪ್ತಿಯಿಂದ ಬದುಕಬೇಕು. ಆದ್ದರಿಂದ ಸಾಲವನ್ನ ಮಾಡಬಾರ್ದು. ಅದು ಚಿಕ್ಕದಾಗಿರ್ಬೇಕಾದ್ರೆ ಅದನ್ನ ತೀರಿಸುವ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಆ ಸಾಲ ತೀರ್ಸಕ್ಕೆ ಇನ್ನೊಂದು ಸಾಲ ಮಾಡೋದು, ಇನ್ನೊಂದು ಸಾಲ ಮಾಡೋದು, ಇನ್ನೊಂದು ಸಾಲ ಮಾಡೋದು. ಸೊ ನೀವು ಎಷ್ಟೇ ಒಳ್ಳೆಯವರಾಗಿರಿ, ಎಷ್ಟೇ ಬಲಿಷ್ಠರಾಗಿರಿ, ನಿಮಗೆ ಮನಿ ಮ್ಯಾನೇಜ್ಮೆಂಟ್ ಇಲ್ಲ, ನೀವು ಸಾಲ ಮಾಡ್ತಿದ್ದೀರಿ ಅಂದರೆ ನೀವು ಆತ್ಮಗೌರವವನ್ನು ಕಳ್ಕೊಳ್ಳಿಕ್ಕೆ ಸಿದ್ಧರಾಗಿದ್ದೀರಿ ಅಂತ. ಸೊ ಯಾವುದೇ ಕಾರಣಕ್ಕೂ ಸಾಲವನ್ನು ಮಾಡಬಾರದು. ಸಾಲ ಮತ್ತೆ ಬೆಂಕಿ, ಅದು ಚಿಕ್ಕದಾಗಿದೆ, ಅಯ್ಯೋ ಪಾಪ ಇರಲಿ ಅಂತ ಬಿಡೋಕ್ಕಾಗ್ತದಾ? ಇಲ್ಲ. ಅದು ಎಷ್ಟೇ ಚಿಕ್ಕದಾಗಿದ್ರೂ ಕೂಡ ಅದನ್ನು ಮೊದಲೇ ಆರಿಸುವ ಕೆಲಸವನ್ನು ಮಾಡಬೇಕು. ಇಲ್ಲ ಅದು ನಿಮ್ಮ ಕೈ ಸುಡುವ ಬೆಂಕಿ ಊರನ್ನೇ ಸುಟ್ಟಾಗ್ತದೆ. ಮತ್ತೆ ರೋಗ, ಒಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಬರ್ತಾ ಇದೆ ಅಂತಾದರೆ ಅದನ್ನು ಮೊದಲೇ ಅದಕ್ಕೆ ಬೇಕಾದ ಶಮನವನ್ನು ಮಾಡಿಕೊಳ್ಬೇಕು. ನಾಳೆ ನೋಡೋಣ, ನಾಡಿದ್ದು ನೋಡೋಣ, ಪರವಾಗಿಲ್ಲ ಇವತ್ತು ಒಂದು ದಿವಸ ತಿಂದುಬಿಡೋಣ, ಏನೂ ಆಗೋದಿಲ್ಲ ಆಗ ಅಂದ್ಕೊಳ್ಳೇಬೇಡಿ. ಬದುಕಲ್ಲಿ ಆರೋಗ್ಯವನ್ನು ಕಳ್ಕೊಂಡು ಪಡ್ಕೊಳ್ಳೋದು ಏನೂ ಇಲ್ಲ. ನೀವು ಏನೇ ಪಡ್ಕೊಂಡಿದ್ರು ಕೂಡ ಆರೋಗ್ಯ ಇಲ್ಲ ಅಂತ ಆದರೆ ಯಾವುದನ್ನು ನೀವು ಅನುಭವಿಸೋದೇ ಇಲ್ಲ. ನೀವು ರಾಜಯೋಗ ಇರ್ಬೋದು, ಕೋಟ್ಯಾಧಿಪತಿ ಇರ್ಬೋದು, ಪರಮ ಸುಂದರಿ ಇರ್ಬೋದು, ಜಗತ್ತಿನ ಪವರ್ಫುಲ್ ವ್ಯಕ್ತಿ ಇರ್ಬೋದು, ಆರೋಗ್ಯ ಇಲ್ಲದೆ ಯಾವುದನ್ನು ಅನುಭವಿಸ್ಲಿಕ್ಕೆ ಆಗ್ತದೆ ಹೇಳಿ? ಆದ್ದರಿಂದ ಯಾವುದೇ ಮಾನಸಿಕವಾದ ಆದಿ, ದೈಹಿಕವಾದ ವ್ಯಾಧಿ, ಅದು ಇಷ್ಟೇ ಚಿಕ್ಕದಾಗಿದ್ದರೂ ಕೂಡ ಅದಕ್ಕೆ ಬೇಕಾದ ಪ್ರಿಕಾಷನ್ಸ್ನ ತೆಗೆದುಕೊಂಡು ಅದನ್ನು ಮೂಲದಿಂದ ಕಿತ್ತಾಕಬೇಕು. ಸಿಂಪ್ಟಮೆಟಿಕ್ ರಿಲೀಫ್ ಅಲ್ಲ, ಅದರ ಬುಡ ಸಮೇತ ಇದು 4 ಕಿತ್ತಾಕಬೇಕು ಅಂತ. ಈ 4 ಯಾವನು ಬಿಟ್ಕೊಳ್ತಾನೆ ಬೆಳೆಯೋಕ್ಕೆ, ಅವನ ಗಡಿಯಾರ ಟಿಕ್ 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 ಸ್ಟಾರ್ಟ್ ಆಗಿದೆ ಅಂತ ಅರ್ಥ, ಅವನ ನಾಶದ ಗಡಿಯಾರ. ಅದರಿಂದ ಯಾವುದೇ ಕಾರಣಕ್ಕೂ ಶತ್ರುತ್ವ ಬೆಳೆಸ್ಕೋಬೇಡಿ. ಅನಿವಾರ್ಯ ಅಂದಾಗ ಶತ್ರುವಿನ ನಾಶಕ್ಕೆ ಬೇಕಾದದನ್ನು ಮಾಡಲೇಬೇಕು. ಎರಡನೇದು, ಸಾಲ ಮಾಡಬೇಡಿ, ಮಾಡಿದರೆ ಬೇಗ ಅದನ್ನು ತೀರಿಸುವ ವ್ಯವಸ್ಥೆ ಮಾಡಿಕೊಳ್ಳಿ. ಆರೋಗ್ಯದ ಕಡೆ ಗಮನ ಕೊಡಿ. ಒಂದು ಸ್ವಲ್ಪವೂ ಕೂಡ ಪರವಾಗಿಲ್ಲ ನಾಳೆ ನೋಡ್ಕೊಳ್ಳೋಣ ಅಂತ ಮಾಡಬೇಡಿ. ದೇಹಕ್ಕೆ ಯಾವುದು ಕೂಡೋದಿಲ್ಲ ಅದನ್ನು ತಿನ್ನಬೇಡಿ. ಬೇಕಾದ ಪ್ರಿಕಾಷನ್ಸ್ನ ಕರೆಕ್ಟಾಗಿ ತೆಗೆದುಕೊಳ್ಳಿ. ಮತ್ತು ಬೆಂಕಿ, ಅದೊಂದು ಹುಷಾರಾಗಿ ನೋಡ್ಕೊಳ್ತೀರಿ, ಹೇಳಬೇಕಾಗಿಲ್ಲ. ಈ 4 ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು.
ಹಾಗೆಯೇ ಇಷ್ಟು ಎಚ್ಚರಿಕೆಯಾಗಿದ್ದರೂ ಕೂಡ ಬಹಳಷ್ಟು ಸಮಯ ನಮ್ಮ ನಾಶಕ್ಕೆ, ನಮ್ಮ ಸೋಲಿಗೆ ನಾವೇ ಕಾರಣ ಆಗಿರಬೇಕು ಅಂತ ಇಲ್ಲ. ಏಕೆಂದರೆ ಯೋಗ್ಯತೆ ಇದ್ದವರು, ಬಲಿಷ್ಠರಾದವರು ವಿಷ ಕುಡಿದ್ರೂ ಕೂಡ ಬದುಕ್ತಾರೆ. ಅಯೋಗ್ಯರು, ದುರ್ಬಲರು ಅಮೃತ ಕುಡಿದ್ರೂ ಕೂಡ ಸಾಯ್ತಾರಂತೆ. ರಾಹು ಅಮೃತ ಕುಡ್ದ ಪಾಪ, ಆದರೆ ವಿಪತ್ತನ್ನು ತಪ್ಪಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಅಲ್ವಾ? ಪಾಪ ಅಮೃತ ಕುಡ್ದ ಅವನು, ದೇವತೆಗಳ ಮಧ್ಯ ನಿಂತ್ಕೊಂಡು ಅಮೃತ ಕುಡ್ದ ಪಾಪ. ಆದರೆ ಅವನಿಗೆ ಯಾವ ಅನಾಹುತ ತಪ್ಪಿಸ್ಕೊಳ್ಲಿಕ್ಕಾಗಿಲ್ಲ. ಅದೇ ಶಿವ ವಿಷವನ್ನೇ ಕುಡ್ದ, ಆಲಾಹಲವನ್ನು ಕುಡ್ದ, ಅರಗಿಸ್ಕೊಂಡ. ಆದ್ದರಿಂದ ಯಾರೋ ಮಾಡ್ತಾರೆ ಅಂತ ನಾವು ಮಾಡ್ಲಿಕ್ಕೆ ಹೋಗಬಾರ್ದು. ನನಗೆ ಯಾವುದನ್ನು ಅರಗಿಸಿಕೊಳ್ಳಿಕ್ಕಾಗ್ತದೆ ಅಂಥದ್ದನ್ನು ಮಾತ್ರ ಕೈ ಹಾಕಬೇಕು. ಕಷ್ಟ ಆಗ್ತಿದೆ ಅರ್ಥ ಆಗಕ್ಕೆ? ನನಗೆ ಗಾಡಿನೇ ಓಡ್ಸಕ್ಕೆ ಬರಲ್ಲ, ನೆಟ್ಟಿಗೆ ಸೈಡಲ್ಲಿ ಗಾಡಿ ಓಡಿಸ್ಬೇಕು ಎಡಗಡೆ. ಯಾರೋ ವೀಲಿಂಗ್ ಮಾಡ್ತಾರೆ ನೋಡಿ, ನಾವು ಓಡಿಸಿದ್ರೆ ಮನೆ ವಾಪಸ್ ಬರಲ್ಲ, ಇನ್ಶೂರೆನ್ಸ್ ಕ್ಲೈಮ್ ಆಗ್ತದೆ. ಗಾಡಿದು ಮಾತ್ರ ಅಲ್ಲ, ನಿಮ್ಮ ಇನ್ಶೂರೆನ್ಸು ಕ್ಲೈಮ್ ಆಗ್ತದೆ ಮಾಡಿದರೆ. ಗಾಡಿ ಇನ್ಶೂರೆನ್ಸು ನಿಮ್ಮ ಇನ್ಶೂರೆನ್ಸ್ ಇಬ್ಬರು ಕ್ಲೈಮ್ ಆಗ್ತದೆ, ಮನೆಗೆ ವಾಪಸ್ ಬರೋದಿಲ್ಲ ನೀವು. ಆದ್ದರಿಂದ ಯೋಗ್ಯತೆ ಇದ್ದವು ಏನಾದರೂ ಮಾಡ್ಕೊಳ್ತಾರೆ ಸಮಾಜದಲ್ಲಿ. ಅದು ನನ್ನ ಯೋಗ್ಯತೆಗೆ ಅನುಗುಣವಾಗಿ ನಾನು ಯಾವ ವಿಷಯಕ್ಕೆ ಮೂಗು ತೂರಿಸ್ಬೇಕು, ಯಾವ ವಿಷಯಕ್ಕೆ ಮೂಗು ತೂರಿಸ್ಬಾರ್ದು, ಯಾರ ಒಟ್ಟಿಗೆ ಸಹಯೋಗ ಮಾಡಬೇಕು, ಯಾರ ಒಟ್ಟಿಗೆ ಸಹಯೋಗ ಮಾಡಬಾರ್ದು, ಎಲ್ಲಿ ಗುರುತಿಸ್ಕೊಳ್ಬೇಕು, ಎಲ್ಲಿ ಗುರುತಿಸ್ಕೊಳ್ಬಾರ್ದು ಎಂಬುದರ ವಿವೇಕವನ್ನು ನಾವು ಇಟ್ಕೋಬೇಕು. ಬಹುತೇಕ ಸಮಯದಲ್ಲಿ ನಾವು ತಪ್ಪು ಮಾಡಬೇಕು ಅಂತಿಲ್ಲ, ನಾವು ತಪ್ಪು ಮಾಡುವವರ ಒಟ್ಟಿಗೆ ಗುರುತಿಸಿಕೊಂಡ್ರೂ ಕೂಡ ಅವರಿಗೆ ಆಗುವ ಶಾಸ್ತಿ ನಮಗಾಗ್ತದೆ. ನಿಮಗೊಂದು ಉದಾಹರಣೆ ಕೊಡ್ತೀನಿ, ಅರ್ಥ ಆಗ್ತದೆ. ಒಂದು ಕಾಡಿತ್ತು, ಆ ಕಾಡಲ್ಲಿ ತುಂಬ ಗಂಧದ ಮರಗಳು, ಒಳ್ಳೊಳ್ಳೆ ಹಣ್ಣು ಕೊಡೋ ಮರಗಳು. ಆ ದೊಡ್ಡ ಆಲದ ಮರದಲ್ಲಿ ಸಾವಿರಾರು ಪಕ್ಷಿಗಳು ಪೊಟ್ರೆ ಕಟ್ಕೊಂಡು, ಗೂಡು ಕಟ್ಕೊಂಡು, ಅಳಿಲು. ಅಷ್ಟು ಚಂದ ಆ ಕಾಡು ಅಂದರೆ ಜನರಿಗೆ ಅಷ್ಟೊಂದು ಇಷ್ಟ. ಅಷ್ಟು ಚಂದ ಕಾಡು, ಹಣ್ಣು ಸಿಗ್ತದೆ, ಹಂಪಲು ಸಿಗ್ತದೆ, ಒಳ್ಳೆ ಕೋಗಿಲೆ, ಹಕ್ಕಿಗಳ ಪಿಕ್ಕಿಗಳ ಗಾನ, ನೋಡಲಿಕ್ಕೆ ಜಿಂಕೆ, ಎಲ್ಲ ಮುದ್ದು ಪ್ರಾಣಿಗಳು ಎಲ್ಲ ಇತ್ತು ಆ ಕಾಡಲ್ಲಿ. ಆ ಕಾಡು ಏನೂ ತಪ್ಪು ಮಾಡಿಲ್ಲ, ಆ ಕಾಡಿನ ನಾಶವನ್ನು ಯಾರೂ ಬಯಸೋರೇ ಇಲ್ಲ, ಅಷ್ಟು ಚಂದ ಆ ಕಾಡು. ಆದರೆ ಒಮ್ಮೆ ಆ ಕಾಡು ದಗ 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 ಕಾಡ್ಗಿಚ್ಚಿಗೆ ತುತ್ತಾಗಿ ಇಡೀ ಕಾಡು ಸರ್ವನಾಶ ಆಗೋಯ್ತು ಒಂದು ವಾರದಲ್ಲಿ. ನೀವು ಸಾಮಾನ್ಯವಾಗಿ ಗಮನಿಸಿ, ಮೊದಲು ಕಿಡಿ ಹತ್ತೋದು, ಕಾಡಿನ ಗಿಚ್ಚು ಹತ್ತಲಿಕ್ಕೆ ಮೊದಲು ಕಿಡಿ ಹತ್ತೋದು ಬೇಡದ ಒಂದು ಹುಲ್ಲಿಗೆ, ಒಣಗಿದ ನಿಷ್ಪ್ರಯೋಜಕವಾದ ಏನಕ್ಕೂ ಉಪಯೋಗವಿಲ್ಲದ ಒಂದು ಒಣಗಿದ ಹುಲ್ಲಿಗೆ ಫಸ್ಟು ಬೆಂಕಿ ಹತ್ತೋದು. ಹಾಗೆ ಅಂತ ಅಯ್ಯೋ ಒಣಗಿದ ಹುಲ್ಲಿಗೆ ಮಾತ್ರ ಬೆಂಕಿ ಹತ್ತಿದೆ, ಒಣಗಿದ ಹುಲ್ಲು ಮಾತ್ರ ಸುಡ್ತದ? ಆ ಒಣಗಿದ ಹುಲ್ಲಿನ ಪಕ್ಕ ಇರುವ ಹಣ್ಣು ಕೊಡುವ ಮರವೂ ಸುಡ್ತದೆ, ಪರಿಮಳ ಕೊಡುವ ಗಂಧದ ಮರವೂ ಸುಡ್ತದೆ, ಏನೂ ಮಾಡದ ಮುಗ್ಧವಾದ ಪ್ರಾಣಿಗಳು ಸುಟ್ಟು ಕರಕಲಾಗ್ತವೆ, ಏನೂ ತಪ್ಪು ಮಾಡದ ಹಕ್ಕಿ ಪಿಕ್ಕಿಗಳ ಗೂಡು ಕೂಡ ಸುಟ್ಟು ಕರಕಲಾಗ್ತದೆ, ಮೊಟ್ಟೆಗಳು ಸುಟ್ಟು ಕರಕಲಾಗ್ತದೆ, ಇಡೀ ಕಾಡು ನಾಶ ಆಗ್ತದೆ ಅಲ್ವಾ? ಇಡೀ ಕಾಡು ನಾಶ ಆಗ್ತದೆ. ಆದ್ದರಿಂದ ನಾವು ಎಷ್ಟು ಪರೋಪಕಾರಿಗಳು, ನಾವೆಷ್ಟು ಒಳ್ಳೆಯವರು, ನಾನೆಷ್ಟು ಬಲಿಷ್ಠ ಅಷ್ಟೇ ಮಾತಾಗೋದಿಲ್ಲ. ಹುಲ್ಲು ಕಡ್ಡಿಗಳ ಸಹವಾಸ ನೀವು ಮಾಡ್ತೀರಿ ಅಂತಾದರೆ ಬೆಂಕಿ ಹಚ್ಚೋದು ಮೊದಲು ಅವಕ್ಕೆ ಬೆಂಕಿ ಹಚ್ಚಿದ್ರೆ ಆಶ್ರಯ ಕೊಟ್ಟ ನಮಗೂ ಅದರ ಪಕ್ಕ ಇರುವ ನಮಗೂ ಕೂಡ ಬೆಂಕಿ ಹಚ್ಚೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅರ್ಥ ಆಗ್ತದೆ ನಮ್ಗೆ ಹೇಳ್ತಾರೆ ನಾನು? ನೀವು ಎಷ್ಟು ಒಳ್ಳೆಯವರಾಗಿರ್ತೀರಿ ಅಷ್ಟು ಮಾತ್ರ ಮುಖ್ಯ ಅಲ್ಲ, ನೀವು ಯಾರ ಒಟ್ಟಿಗೆ ಗುರುತಿಸ್ಕೊಳ್ತಾ ಇದ್ದೀರಿ, ಯಾವ ವೇದಿಕೆಯಲ್ಲಿ ಗುರುತಿಸ್ಕೊಳ್ತಾ ಇದ್ದೀರಿ, ಯಾವ ವಿಷಯಕ್ಕೆ ನೀವು ಪುಷ್ಟಿ ಕೊಡ್ತಾ ಇದ್ದೀರಿ, ಎಲ್ಲ ಮುಖ್ಯ. ದೊಡ್ಡವ್ರ ವಿಷಯ ಬಿಡಿ, ಅವ್ರು ಬೈಕೊಳ್ತಾರೆ, ನಾಳೆ ಕುತ್ತಿಗೆ ಮೇಲೆ ಕೈ ಹಾಕೊಂಡು ಸಮ್ಮಿಶ್ರ ಸರ್ಕಾರನೂ ನಡೆಸ್ತಾರೆ. ಪಾಪ ಕಾರ್ಯಕರ್ತರ ಪಾಡೇನು, ಎಲೆಕ್ಷನ್ ಗಲಾಟೆ ಮಾಡಿರ್ತಾರೆ, ಮೇಲಿದ್ದವ್ರು ಸರ್ಕಾರ ಪಡ್ತಾರೆ, ಎಷ್ಟೋ ಕಡೆ ಹಾಗಾಗ್ಬಿಡ್ತದೆ. ಕಾರ್ಯಕರ್ತರು ಗಲಾಟೆ ಮಾಡಿದ್ರು ಲೈಫ್ ಲಾಂಗ್ ಮುಖ ನೋಡೋಕ್ಕಾಗಲ್ಲ.
ಅಲ್ವಾ? ನಮ್ಮನ್ನ ಗೆಲ್ಬೇಕು, ನಿಮ್ಮನ್ನ ಗೆಲ್ಬೇಕು ಅಂತ ಕಾರ್ಯಕರ್ತರು ಗಲಾಟೆ ಮಾಡಿರ್ತಾರೆ. ಅವ್ರ ಅಣ್ಣಂದಿರಿಬ್ಬರು ಸೇರಿ ಸಮ್ಮಿಶ್ರ ಸರ್ಕಾರ ಮಾಡಿರ್ತಾರೆ. ಅಲ್ಲಿ ಮೇಲ್ಗಡೆ ಗಲಾಟೆ ಮಾಡಿದ್ರೆ ಪಾಡೇನರು ರೋಡಲ್ಲಿ. ಸೊ ನಾನೇನು ಹೇಳ್ತೀನಿ, ಸಾಮಾನ್ಯವಾಗಿ ನಮ್ಮ ಇತಿಮಿತಿಗೆ ಅನುಗುಣವಾಗಿ ನಾವು ಬದುಕೋದನ್ನ, ನಮ್ಮ ಇತಿಮಿತಿಗೆ ಪರಿಧಿಗೆ ಗೊತ್ತಿಲ್ಲದಿರೋ ವಿಷಯಕ್ಕೆ ಮೂಗು ತೋರಿಸೋದನ್ನ ಕಡಿಮೆ ಮಾಡೋದು ತುಂಬ ಒಳ್ಳೆಯದು. ಅದೇ ರೀತಿಯಾಗಿ ಪ್ರೊಫೈಲಿಂಗ್ ಅಂತ ಕರೀತಾರೆ, ತುಂಬ ಇಂಪಾರ್ಟೆಂಟು. ನೀವು ಸಾಧಾರಣವಾಗಿ ರೋಡಲ್ಲಿ ಆಟ ಆಡಿಕೊಂಡು ಏನೋ ಮನೆಯಲ್ಲಿ ಮಾತಾಡ್ಕೊಂಡಿರೋದು ಬೇರೆ ವಿಷಯ. ಸಮಾಜದಲ್ಲಿ ಒಬ್ಬ ನಾಯಕನಾಗಿ ಗುರುತಿಸ್ಕೊಳ್ತಾ ಇದ್ದೀರಿ, ಸಮಾಜದಲ್ಲಿ ನಿಮ್ಮನ್ನು 4 ಜನ ಫಾಲೋ ಮಾಡ್ತಾ ಇದ್ದಾರೆ, 3 ಜನ ನೋಡ್ತಾ ಇದ್ದಾರೆ ಅಂದರೆ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ನೀವು ಯಾರ ಒಟ್ಟಿಗೆ ಗುರುತಿಸ್ಕೊಳ್ತಾ ಇದ್ದೀರ ಅನ್ನೋದು ತುಂಬ ಮುಖ್ಯ. ಅವರ ಶೇಡ್ ನಿಮ್ಮ ಮೇಲೆ ಬಿದ್ದೇ ಬೀಳ್ತದೆ, ಅವರ ಶೇಡ್ ನಿಮ್ಮ ಮೇಲೆ ಬಿದ್ದೇ ಬೀಳ್ತದೆ. ಸ್ಫಟಿಕದ ಪಕ್ಕ ಕೆಂಪು ಹೂ ಇಟ್ಟರೆ ಸ್ಫಟಿಕ ಕೆಂಪಾಗಿ ಕಾಣ್ತದೆ, ತುಳಸಿ ಇಟ್ಟರೆ ಹಸಿರಾಗಿ ಕಾಣ್ತದೆ, ಹಾಲಿಟ್ಟರೆ ಬಿಳಿಯಾಗಿ ಕಾಣ್ತದೆ. ಹಾಗೆ ನಾವು ಯಾರ ಪಕ್ಕ ನಿಲ್ತೇವೆ, ಯಾವ ವಿಷಯ ಜೊತೆಗೆ ಗುರುತಿಸ್ಕೊಳ್ತೇವೆ, ಅದಕ್ಕೆ ಆಗುವ ಒಳ್ಳೆದಾಗ್ತದೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಆಗುವ ದುಷ್ಪರಿಣಾಮಗಳು ನಮ್ಮ ಮೇಲೆ ಆಗಿಯೇ ಆಗ್ತದೆ. ನೀವು ತುಂಬ ಜನ ನಾವು ತಪ್ಪು ಮಾಡ್ತೇವೆ, ನಮ್ಗೆ ಗೊತ್ತಾಗೋದಿಲ್ಲ, ತುಂಬ ಬಲಿಷ್ಠರು, ಅವ್ರ ಜೊತೆ ಗುರುತಿಸ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ. ಅವರ ಫ್ರೆಂಡ್ಸು ನಿಮಗೆ ಹೆಲ್ಪ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಅವರ ಶತ್ರುಗಳು ಗ್ಯಾರಂಟಿ ನಿಮ್ಮ ನೋಟ್ ಮಾಡಿರ್ತಾರೆ. 4 ಜನಕ್ಕೆ ನೀವು ಬೇಕಾದಾಗಿ ಬದುಕಿದಾಗ ಇನ್ನು 4 ಜನಕ್ಕೆ ಅದು ಬೇಡವಾಗಿರ್ತದೆ. ಎಲ್ಲರಿಗೂ ನಾವು ಒಳ್ಳೆಯವರಾಗಿ ಬದುಕಲಿಕ್ಕೆ ಆಗೋದಿಲ್ಲ ಸಮಾಜದಲ್ಲಿ. ಸೊ ನೀವೇನು ಮಾಡ್ತೀರಿ, ಅಲ್ಲಿ ಗುರುತಿಸ್ಕೊಳ್ಳೋದು, ಇಲ್ಲಿ ಗುರುತಿಸ್ಕೊಳ್ಳೋದು, ಅಲ್ಲಿ ಗುರುತಿಸ್ಕೊಳ್ಳೋದು, 4 ಕಡೆ ಗುರುತಿಸ್ಕೊಳ್ತೀರಿ. 4 ಕಡೆ ಗುರುತಿಸ್ಕೊಂಡಾಗ ಏನಾಗುತ್ತೆ ಗೊತ್ತುಂಟಾ? ಆ 4 ಕಡೆ ಇರುವ ಸ್ನೇಹಿತರು ನಿಮಗೆ ಸಹಾಯ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ 4 ಕಡೆ ಇರುವ ಒಬ್ಬರಿಗೊಬ್ಬರು ಬೇಡದೇ ಇದ್ದವರು ಗ್ಯಾರಂಟಿ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ಸರಿಯಾಗಿ ಗುರುತಿಸ್ಕೊಳ್ಳೋಕ್ಕೆ ಕಲ್ತ್ಕೊಳ್ಳಿ, ಇಲ್ಲ ಸುಮ್ಮನೆ ಶಿವ ಕೃಷ್ಣ ನಾರಾಯಣ ಅಂತ ಸುಮ್ಮನೆ ಒಂದು ಕಡೆ ಸೈಡಲ್ಲಿ ನಿಮ್ಮ ಬದುಕೋದನ್ನು ಕಲ್ತ್ಕೊಳ್ಳಿ, ಇಲ್ಲ ಬದುಕು ತುಂಬ ಕಷ್ಟ ಆಗ್ತದೆ. ಒಬ್ಬ ವ್ಯಕ್ತಿಯ ಮಿತ್ರ ನಿಮಗೆ ಮಿತ್ರ ಆಗ್ತಾನೆ ಇಲ್ವೋ ಗ್ಯಾರಂಟಿ ಇಲ್ಲ, ಅದರ ಶತ್ರು ಗ್ಯಾರಂಟಿ ಶತ್ರು ಆಗಿಬಿಡ್ತಾನೆ. ಸೊ ವೆರಿ ಕೇರ್ಫುಲ್. ನೀವು ಸಮಾಜಮುಖಿಯಾಗಿ ಬದುಕ್ತಾ ಇದ್ದೀರಾ, ಸಮಾಜದಲ್ಲಿ ನಿಮ್ಮನ್ನು 4 ಜನ ನೋಡ್ತಾ ಇದ್ದಾರೆ ಅಂದಾಗ ಒಬ್ಬ ನಾಯಕನಿಗೆ ಇರಬೇಕಾದ ಪ್ರಜ್ಞೆ, ಯಾರ ಒಟ್ಟಿಗೆ ನಾವು ಗುರುತಿಸ್ಕೊಳ್ತಾ ಇದ್ದೀವಿ, ಯಾವ ವಿಷಯವಾಗಿ ನಾವು ಗುರುತಿಸ್ಕೊಳ್ತಾ ಇದ್ದೀವಿ. ನೀವು ಅಣ್ಣ ಜೈ ಅಂತ ಹೇಳ್ಬೋದು, ನಿಮಗೆ ಸಮಸ್ಯೆ ಬಂದಾಗ ನಿಮ್ಮ ಅಣ್ಣ ಬರ್ತಾನ ಅಂತ ಯೋಚನೆ ಮಾಡ್ಕೊಬೇಕು. ಸಮಸ್ಯೆ ಬರದೇ ಇರೋ ಅಣ್ಣನಿಗೆ ಜೈ ಹಾಕಿ, ನೀವು ಜೈ ಹಾಕಿದ್ರಿಂದ 4 ಜನ ಸಮಸ್ಯೆ ಕೊಟ್ಟಾಗ ನೀವೊಬ್ಬರೇ ಅನುಭವಿಸ್ಬೇಕಾಗ್ತದೆ. ಆದ್ದರಿಂದ ತುಂಬ ಮುಖ್ಯವಾದ ರಾಜನೀತಿ ಏನು ಅಂದರೆ, ಯಾರ ಜೊತೆ ಅಸೋಸಿಯೇಟ್ ಆಗ್ತೀವಿ ಅನ್ನೋದಕ್ಕಿಂತ ಯಾರ ಜೊತೆ ಆಗಬಾರ್ದು ಅನ್ನೋ ಪ್ರಜ್ಞೆ ನಮಗಿರ್ಬೇಕು. ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ತೀವಿ ಅನ್ನೋದಕ್ಕಿಂತ ಯಾರ ಜೊತೆ ಮಾಡಿಕೊಳ್ಬಾರ್ದು ಎಂಬ ಪರಿಜ್ಞಾನ ನಮಗಿರ್ಬೇಕು. ಏನು ಮಾತಾಡಬೇಕೋ ಅದು ಮಾತಾಡದೆ ಹೋದರೆ ಸಮಸ್ಯೆ ಇಲ್ಲ, ಏನು ಮಾತಾಡಬಾರ್ದು ಅದನ್ನು ಮಾಡಿದರೆ ದೊಡ್ಡ ಸಮಸ್ಯೆ ಇದೆ. ನೀವು ಅಲ್ಬೋದು, ನಾನು ಓಪನ್ ಆಗಿದ್ದೀನಿ, ಕ್ಯಾಶುವಲ್ ನೋ ಚಾನ್ಸ್, ಕ್ಯಾಶುವಲ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ವೆನ್ ಯು ಬಿಕಮ್ ಪಬ್ಲಿಕ್ ಫಿಗರ್ ಚಾನ್ಸೇ ಇಲ್ಲ. ನೀವಿರ್ಬೋದು, ಕಷ್ಟ ಆಗ್ತದೆ. ಯಾರೊಟ್ಟಿಗೆ ಹೇಗೆ ಗುರುತಿಸ್ಕೊಳ್ತೀರಿ ಅನ್ನೋದು ತುಂಬ ಮುಖ್ಯ. ಕಂಡ ಪ್ರೊಫೈಲ್ಗೆ ಹೋಗಿ ಕಂಡಾಗಿ ಕಾಮೆಂಟ್ ಮಾಡಿ ಬರ್ತಿರ್ತೀರಿ. ಒಂದು ಕಾಮೆಂಟು ನಿಮ್ಮ ಕೆಲಸ ಹೋಗ್ಲಿಕ್ಕೆ ಕಾರಣ ಆಗ್ಬೋದು, ಒಂದು ಕಾಮೆಂಟು ನಿಮಗೆ ಜೀವ ಹೋಗ್ಲಿಕ್ಕೂ ಕಾರಣ ಆಗ್ಬೋದು. ನೀವು ಯಾವ್ದೋ ಪೋಸ್ಟ್ ಶೇರ್ ಮಾಡಿ, ಯಾವ್ದೋ ಕಾಮೆಂಟ್ ಹಾಕಿ ನಿಮ್ಗೆ ಒಂದು ಯಾರು ಭಾರತ ರತ್ನ ಕೊಡೋದಿಲ್ಲ, ಅಥವಾ ಅಯ್ಯೋ ಪಾಪ ನಂಗೆ ಸಹಾಯ ಮಾಡ್ದ ಅಂತ ಒಂದು ನಿಮ್ಮ ಬಾಯಿಗೆ ಲಾಲಿಪಾಪು ಇಡೋದಿಲ್ಲ ಯಾರು. ಯಾರಿಗಾದ್ರಿಂದ ಬೆಂಕಿ ಹತ್ತಿದ್ರೆ ಬೆಂಕಿ ಅಂತ ನಿಮ್ಗೆ ಬೀಳ್ತದೆ ನಿಮ್ಮ ಲೈಫಲ್ಲಿ. ನೋಡ್ತೀವಿ ಎಲೆಕ್ಷನ್ ಟೈಮಲ್ಲಿ ಬೀದಿ ಹಣ ಹಾಕೋ ಮಕ್ಕಳೆಲ್ಲ ಬಡಪಾಯಿ ಮಕ್ಕಳೇ, ಯಾರು ಬಲಿಷ್ಠ ಮನೆ ಮಕ್ಕಳು ಯಾರು ಬೀದಿ ಹಣ ಆಗಿದ್ದೋ ನೋಡೇ ಇಲ್ಲ.
ಅಲ್ವಾ? ಅದು ಯಾವುದೇ ಪಕ್ಷ ಆಗಲಿ, ಯಾವುದೇ ಸಿದ್ಧಾಂತ ಆಗಲಿ, ಅದು ಯಾವುದೇ ಇಸಮ್ಗಳಾಗಲಿ, ದುರ್ಬಲ ಮನೆಗೆ ಸೇರಿದ ಮಕ್ಕಳೇ ಬೀದಿಯಲ್ಲಿ ಹೆಣ ಆಗುವು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೋರಾಡಬೇಡಿ ಅಂತ ಹೇಳ್ತಾ ಇಲ್ಲ, ಹೋರಾಡೋದು ತುಂಬ ಮುಖ್ಯ. ಹೋರಾಡಲಿಕ್ಕೆ ಮುಂಚೆ ಬಲಿಷ್ಠವಾಗಿ ಬೆಳೆಯೋದು ಅಷ್ಟೇ ಮುಖ್ಯ. ಒಬ್ಬ ನಾಯಕ ಬೇರೆ, ಒಬ್ಬ ಹೋರಾಟಗಾರ ಬೇರೆ. 1000 ಹೋರಾಟಗಾರರು ಜೀವ ಬಿಟ್ಟಾಗ ಅದನ್ನ ಬಲಿದಾನ ಅಂತ ಕರೆದು ಬಿಡ್ತಾರೆ. ಪ್ರತಿಯೊಬ್ಬ ಹೋರಾಟಗಾರ ಜೀವ ಬಿಟ್ಟಾಗ ಅದು ಏನು ಆ ಸಂಘಟನೆಗಿರ್ಬೋದು, ಆ ಸಿದ್ಧಾಂತಕ್ಕಿರ್ಬೋದು ಶಕ್ತಿ ಕೊಡ್ತದೆ. ಆ ಯುದ್ಧಕ್ಕೆ ಅತಿರಥ ಮಹಾರಥರು ಜೀವ ಬಿಟ್ಟಾಗ ಅದು ಶಕ್ತಿಯನ್ನು ಕೊಡ್ತದೆ. ಆದರೆ ಒಬ್ಬ ನಾಯಕ ಜೀವ ಬಿಟ್ಟ ಅಂದ್ರೆ ಆ ಇಡೀ ಸಂಘಟನೆ ಕೊಲ್ಯಾಪ್ಸ್ ಆಗ್ತದೆ. ಆ ಸಿದ್ಧಾಂತದ ಮುಖ್ಯ ವಾಹಿನಿ ನಿಂತು ಹೋಗ್ತದೆ, ಮುಂದೆ ಹೋಗೋದಿಲ್ಲ ಅಲ್ವಾ? ಅತಿರಥ ಮಹಾರಥರೆಲ್ಲ ಜೀವ ಬಿಟ್ಟಾಗ ಯುದ್ಧ ನಿಲ್ಲುವುದಿಲ್ಲ. ಆದರೆ 1000 ಅತಿರಥ ಮಹಾರಥರು ಇದ್ರೂ ಕೂಡ ಅದನ್ನ ಮುನ್ನಡೆಸ್ತಾ ಇರುವ ರಾಜ ಜೀವ ಬಿಟ್ಟ ಅಂದ್ರೆ ಎಲ್ಲರಿಂದ ಯುದ್ಧ ಹೋಯ್ತು, ಯುದ್ಧ ಸೋಲ್ತು ಅಂದ್ರೆ ಅರ್ಥ. ಅದರಿಂದ ಒಬ್ಬ ರಾಜನಿಗೆ, ಒಬ್ಬ ನಾಯಕನಿಗೆ ಇರಬೇಕಾದ ವಿವೇಕ ಬೇರೆ, ಒಬ್ಬ ಯೋಧ, ಒಬ್ಬ ಹೋರಾಟಗಾರ ಗಮನಿಸಬೇಕಾದ ವಿಷಯವೇ ಬೇರೆ. ಒಬ್ಬ ಹೋರಾಟಗಾರ ಮುಂದೆ ಇದ್ದವರ ಜೀವ ತೆಗೆಯೋದ್ರಲ್ಲೇ ಅವನು ಮುಖ್ಯವಾಗಿರ್ತಾನೆ. ಅವನು ಖಡ್ಗ ಇರೋದೇ ತಮ್ಮವ್ರನ್ನ ಕಾಪಾಡಲಿಕ್ಕೆ. 2 ಕೈಯಲ್ಲಿ ಖಡ್ಗ ಇಟ್ಕೊಳ್ತಾನೆ ಹೋರಾಟಗಾರ, ಜೀವ ಭಯ ಬಿಟ್ಟು. ಒಬ್ಬ ಹೋರಾಟಗಾರನಿಗೆ ಜೀವ ಭಯ ಇರಬಾರ್ದು. ಆದರೆ ಒಬ್ಬ ನಾಯಕ ಆಗಲ್ಲ. ಒಂದು ಕೈಯಲ್ಲಿ ಕಾಪಾಡಿಕೊಂಡು ಇನ್ನೊಂದು ಕೈಯಲ್ಲಿ ಖಡ್ಗವನ್ನು ಇಟ್ಕೊಂಡು ಹೋಗ್ಬೇಕಾಗ್ತದೆ. ನಾಯಕನಿಗೆ 2 ಜವಾಬ್ದಾರಿ ಇದೆ. ಇರೋದನ್ನ ಕಾಪಾಡ್ಕೊಳ್ಬೇಕು, ಕ್ಷೇಮ. ಹಾಗೆ ಆ ಕಾಪಾಡಿಕೊಳ್ಳಲಿಕ್ಕೆ ಬೇಕಾದ ಡಿಫೆನ್ಸ್ ಅನ್ನ ಅವ್ನು ಮಾಡ್ತಾ ಹೋಗ್ಬೇಕು. ಹಿ ಕೆನಾಟ್ ಬಿ ಅಗ್ರೆಸಿವ್. ಒಬ್ಬ ಹೋರಾಟಗಾರ ಅಗ್ರೆಸಿವ್ ಆಗೇ ಇರಬೇಕು. ಒಬ್ಬ ನಾಯಕ ಒಂದು ಕೈಯನ್ನು ಕಾಪಾಡಿಕೊಂಡು ಇನ್ನೊಂದು ಕೈಯಲ್ಲಿ ಖಡ್ಗವನ್ನು ಇಟ್ಕೊಂಡು ಮುಂದೆ ಹೋಗ್ಬೇಕಾಗ್ತದೆ. ಸೊ ನೀವು ಹೋರಾಟಗಾರರ, ನಾಯಕರ ಅನ್ನೋದನ್ನ ನೀವು ನಿರ್ಧಾರ ಮಾಡಿಕೊಳ್ಬೇಕಾಗ್ತದೆ. ಯಾಕಂದ್ರೆ ಒಬ್ಬ ನಾಯಕ ಜೀವ ಬಿಟ್ಟ ಅಂದ್ರೆ 1000 ಅತಿರಥ ಮಹಾರಥರಿದ್ರೂ ಕೂಡ ಆ ಯುದ್ಧ ಸೋತಂತಿ. ಚೆಸ್ಸಲ್ಲಿ ರಾಜ ಹೋದ್ರೆ ಎಲ್ಲ ಪಾನ್ ಇದ್ರೂ ಯೂಸ್ ಇಲ್ಲ. ಎಲ್ಲ ಪಾನ್ ಇರೋದು ರಾಜನನ್ನ ಉಳಿಸಿಕೊಳ್ಳಲಿಕ್ಕೆ ಅಲ್ವಾ? ಕ್ವೀನ್ ಹೋದ್ರು, ಕುದುರೆ ಹೋದ್ರು, ಎಲ್ಲ ಹೋದ್ರು, ಒಂದು ಪೇದೆಯನ್ನು ಇಟ್ಕೊಂಡು ರಾಜ ಉಳಿದ್ರೆ ಅಲ್ಲಿ ತನಕ ಆಟ ಇದೆ ಅಂತ ಅರ್ಥ. ಅಲ್ಲಿ ತನಕ ಆಟ ನಡೀತದೆ. ಯುದ್ಧ ನೀತಿ ಸ್ಪಷ್ಟವಾಗಿ ಹೇಳ್ತದೆ, ಅದು ಹೇಳಿತನ ಅಲ್ಲ. ಎಲ್ಲಿ ಯುದ್ಧ ಮಾಡಬೇಕು, ಎಲ್ಲಿ ಮಾಡಬಾರ್ದು, ಎಲ್ಲಿ ಸಂಧಾನ ಮಾಡಬೇಕು, ಎಲ್ಲಿ ಸಮಯಕ್ಕೆ ಕಾಯಬೇಕು. ಯುದ್ಧ ಮಾಡೋದು ಎಷ್ಟು ಮುಖ್ಯವೋ ಆ ಯುದ್ಧದ ಭೂಮಿಯನ್ನು ಆಯ್ಕೊಳ್ಳೋದು ತುಂಬ ಮುಖ್ಯ. ಆಕ್ಚುಲಿ ಯುದ್ಧ ಮಾಡಲಿಕ್ಕೆ ಮುಂಚೆಯೇ 70-80% ಯುದ್ಧವನ್ನ ಗೆದ್ದಿರ್ತಾನೆ ಒಬ್ಬ. ಯುದ್ಧವನ್ನ ಗೆದ್ದಿರ್ಬೇಕು ನಾವು. ಯುದ್ಧ ಭೂಮಿ ಅಲ್ಲಿ ಯುದ್ಧ ಮಾಡಲಿಕ್ಕೆ ಮುಂಚೆ ಮನೋಭೂಮಿಯಲ್ಲಿ ಯುದ್ಧವನ್ನ ಗೆದ್ದಿರ್ಬೇಕು. ಇದು ಯಾವುದೂ ಗೊತ್ತಿಲ್ಲದೆ ಕೇವಲ ಭಾವಪರವಶತೆಯಿಂದ, ಆ ಭಾವಪರವಶತೆಯಿಂದ ಯಾರು ಯುದ್ಧಕ್ಕೆ ಇಳಿತಾನೆ ಅವನು ನಾಯಕನಾಗಲಾರ. ಮುಖ್ಯವಾಗಿ ಇರಬೇಕಾದ ಒಂದು ಲಕ್ಷಣ, ಯುದ್ಧಕ್ಕೆ ಇಳಿಲಿಕ್ಕೆ ಮುಂಚೆ, ಹೋರಾಟಕ್ಕೆ ಇಳಿಲಿಕ್ಕೆ ಮುಂಚೆ ಆ ಹೋರಾಟವನ್ನು ಗೆಲ್ಲಲಿಕ್ಕೆ ಬೇಕಾದ ಶಕ್ತಿಯನ್ನು ಮೈಗೂಡಿಸಿಕೊಳ್ಳೋದು. ಯಾರು ಆ ಯುದ್ಧಕ್ಕೆ ಪ್ರಿಪೇರ್ ಆಗುವುದಿಲ್ಲ, ಮಾನಸಿಕವಾಗಿ, ದೈಹಿಕವಾಗಿ, ಭೌತಿಕವಾಗಿ ಮತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲವೂ ಬೇಕು. ಎಲ್ಲ ರೀತಿ ಯಾರು ಬೆಳೆಯದೆ ಕೇವಲ ಭಾವಪರವಶತೆಯಿಂದ ಯುದ್ಧಕ್ಕೆ ಇಳಿತಾರೆ ಅವರ ಬದುಕಿಗೂ ಅರ್ಥ ಇರೋದಿಲ್ಲ, ಸಾವಿಗೆ ಇನ್ನೂ ಅರ್ಥ ಇರೋದಿಲ್ಲ. ಆ ಸಾವಿಗೂ ಅರ್ಥ ಇರೋದಿಲ್ಲ. 4 ದಿವಸ ಫೋಟೋ ಹಾಕೊಂಡು ನಮ್ಮಣ್ಣ ಅಂತಾರೆ.
ಸ್ವಂತ ಅಪ್ಪ ಅಮ್ಮಂದಿರ ಜ್ಞಾಪಕ ಇಟ್ಕೊಡೋದಿಲ್ಲ. ನಮ್ಮಣ್ಣ ನಿಮ್ಮಣ್ಣ ಅನ್ನೋರು ಅವ್ರ ಅಗತ್ಯತೆ ಇರೋ ತನಕ ಫೋಟೋ ಹಾಕೊಂಡು ತಿರುಗ್ತಾರೆ. ನಿಮ್ಮ ಸಾವಿಗೆ ಅರ್ಥ ಇರೋದಿಲ್ಲ. ಆದ್ದರಿಂದ ನಾನು ಹೋರಾಡಬೇಡಿ ಅಂತ ಹೇಳ್ತಾ ಇಲ್ಲ, ಹೋರಾಡಲಿಕ್ಕೆ ಮುಂಚೆ ಬಲಿಷ್ಠವಾಗಿ ಬೆಳೀರಿ ಅಂತ. ಹೇಗೆ ಇದನ್ನು ಚಾಣಕ್ಯ ಚಂದ ಉಲ್ಲೇಖ ಮಾಡ್ತಾನೆ. ಒಂದು ಚಿಕ್ಕ ಬೀಜ ಇದೆ. ಆ ಬೀಜ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆಯುವ ಶಕ್ತಿ ಆ ಬೀಜಕ್ಕೆ ಇದೆ. ಒಂದು ಹುಣಸೆ ಬೀಜ ಅಂತ ಇಟ್ಕೊಳ್ಳಿ, ಇಷ್ಟು ಚಿಕ್ಕ ಬೀಜ ಇದೆ. ಆ ಬೀಜಕ್ಕೆ ನಾಳೆ ದೊಡ್ಡ ಹೆಮ್ಮರವಾಗಿ ಬೆಳೆಯುವ ಶಕ್ತಿ ಇದೆ. ಹೆಮ್ಮರವಾಗಿ ಬೆಳೆದು ಇಡೀ ಊರವ್ರಿಗೆಲ್ಲ ಹಣ್ಣನ್ನು ಕೊಡುವ ಶಕ್ತಿ ಇದೆ. ಸಾವಿರಾರು ಜನರಿಗೆ ನೆರಳನ್ನು ಕೊಡುವ ಶಕ್ತಿ ಇದೆ. ಅದಕ್ಕೆ ಹಲವಾರು ಪಕ್ಷಿಗಳಿಗೆ ಗೂಡು ಕಟ್ಟಲಿಕ್ಕೆ ಅವಕಾಶವನ್ನು ಅದು ಕೊಡುತ್ತದೆ ಅಲ್ವಾ. ಹಲವಾರು ಮಣ್ಣಿಗೆ ಅದರ ಕೆಳಗಡೆ ಸತ್ವವನ್ನು ಕೊಡೋ ಶಕ್ತಿ ಇದೆ. ಹೀಗೆ ಭೂಮಿಗೆ, ಪ್ರಕೃತಿಗೆ, ಹಲವಾರು ಜನರಿಗೆ ಅದು ಆಶ್ರಯವಾಗಿರುವ ಶಕ್ತಿ ಆ ಬೀಜದಲ್ಲಿ ಅಡಗಿದ್ದರೂ ಕೂಡ ಆ ಬೀಜ ಭೂಮಿಗೆ ಬಿತ್ತಿದಾಗ ಮೊದಲು ಚಿಕ್ಕ ಹುಳ ಹುಪ್ಪಟೆ ಕೂಡ ಅದನ್ನ ತಿಂದು ಹಾಕಿಬಿಡ್ತದೆ. ಬೀಜವನ್ನು ಹಾಗೆ ಭೂಮಿಗೆ ಬಿಟ್ಟರೆ, ಹೌದಾ? ಅದಕ್ಕೇನು ಮಾಡಬೇಕು? ಬೀಜ ಹಾಕಿದಾಗ ಮಣ್ಣಲ್ಲಿ ಮುಚ್ಚಬೇಕು. ಮಣ್ಣಲ್ಲಿ ಮುಚ್ಚಬೇಕು, ತರಗಲೆ ಹಾಕಬೇಕು. ಆಮೇಲೆ ನಿಧಾನವಾಗಿ ಒಂದು ಇಷ್ಟು ಚಿಗುರು ಹೊರಗಡೆ ಬರ್ತದೆ. ಆಗ ಹುಳಗಳು, ಹಕ್ಕಿಗಳು, ಪಿಕ್ಕಿಗಳು ಬಂದು ತಿಂದು ಹಾಕಿ ಬಿಡ್ತವೆ ಅದನ್ನು, ಹೌದಾ? ಅದಕ್ಕೆ ಇನ್ನಷ್ಟು ರಕ್ಷಣೆಯನ್ನು ಕೊಡಬೇಕು. ಇಷ್ಟು ಬೆಳೆದಾಗ ಮೇಕೆ, ಕುರಿ ಅಲ್ವಾ, ಆಡು, ಕಾಡು ಹಂದಿ ಇವೆಲ್ಲ ಬಂದು ತಿಂದು ಹಾಕ್ಬಿಡ್ತದೆ, ಹೌದಾ? ಅದಕ್ಕೆ ಏನು ಮಾಡಬೇಕು? ಚಿಕ್ಕದಾಗಿ ಬೇಲಿ ಕಟ್ಟಬೇಕು, ತಿಂದೇ ಇರೋ ಹಾಗೆ. ಇಷ್ಟೆತ್ರ ಬೆಳೀತದೆ, ಹಸು ಬಂದು ತಿಂದು ಬಿಡ್ತದಲ್ವಾ, ಏನು ಮಾಡಬೇಕು? ಇನ್ನೂ ಸ್ವಲ್ಪ ಬೇಲಿ ಹಾಕಬೇಕು. ಒಮ್ಮೆ ಹೀಗೆ ಬೇಲಿ ಹಾಕಿಕೊಂಡು ಬೆಳೆದ ಆ ಚಿಕ್ಕ ಬೀಜ ಹೆಮ್ಮರವಾಗಿ ಬೆಳೆದಾಗ ನೋಡಿ, ಬೆಳೆಯೋ ಟೈಮಲ್ಲಿ ಅದಕ್ಕೆ ಒಂದು ಹುಳ ಹುಪ್ಪಟೆಯಿಂದ ನಾಶದ ಭಯ, ಕ್ರಿಮಿ ಕೀಟದಿಂದ ನಾಶದ ಭಯ, ಹಸುವಿಂದ ನಾಶದ ಭಯ ಅಲ್ವಾ, ಆಡಿನಿಂದ ನಾಶದ ಭಯ. ಬೆಳೆದು ನಿಂತರೆ ಪೋಷಣೆಯಿಂದ ಆನೆ ತಂದು ಕಟ್ಟು ಹಾಕಿದ್ರು ಕೂಡ ಆ ಮರವನ್ನ ಒಂದು ಟೊಂಗೆಯನ್ನ ನಡ್ಲಿಕ್ಕಾಗುತ್ತೆ. ಯಾವ ಹುಳ ಹುಪ್ಪಟೆಯಿಂದ ಅದಕ್ಕೆ ಭಯ ಇತ್ತಲ್ಲ, ನಾಶದ ಭಯ, ಅದೇ ಹುಳ ಹುಪ್ಪಟೆ ಅದನ್ನು ಆಶ್ರಯಿಸಿಕೊಂಡು ಬದುಕ್ತದೆ. ಯಾವ ಹಕ್ಕಿ ಪಿಕ್ಕಿಯಿಂದ ಆ ಬೀಜಕ್ಕೆ ನಾಶದ ಭಯ ಇತ್ತಲ್ಲ, ನಾಳೆ ಅದೇ ಹಕ್ಕಿ ಪಿಕ್ಕಿ ಗೂಡು ಹಾಕಿಕೊಂಡು ಆಶ್ರಯ ಮಾಡಿಕೊಂಡು ಬದುಕ್ತದೆ ಮರವನ್ನ. ಯಾವ ಆಡು, ಮೇಕೆ, ಕುರಿ ಇವುಗಳಿಂದ ಭಯ ಇತ್ತಲ್ಲ, ಇದೇ ಆಡು, ಮೇಕೆ, ಕುರಿಯನ್ನ ತಂದು ಅದರ ಕೆಳಗಡೆ ಕಟ್ಟ ಹಾಕ್ತಾರೆ. ಆ ಟೊಂಗೆಯನ್ನ ಕಟ್ ಮಾಡಿ ಅದನ್ನ ಮುರಿದು ಆ ಸೊಪ್ಪಿನನ್ನ ಅದನ್ನ ತಿನ್ನಿಸ್ತಾರೆ. ಅದಕ್ಕೆ ಆಹಾರ. ಅರ್ಥ ಆಗ್ತದೆ ನೋಡಿ. ಮೊದಲು ಇದೇ ಆ ಬೀಜವೇ ಆಹಾರ ಆಗುವ ಭಯ ಇತ್ತು. ಆದರೆ ಬೆಳೆದು ನಿಂತರೆ ಆ ಮರದ ಒಂದು ಭಾಗ ಇವಕ್ಕೆಲ್ಲ ಆಹಾರ, ನೆರಳು ಕೊಡ್ತದೆ, ಎಲ್ಲ ಕೊಡ್ತದೆ. ಅದರಿಂದ ಬೆಳೆಯುವ ಶಕ್ತಿ ಪ್ರತಿಯೊಬ್ಬರಲ್ಲಿದ್ದರೂ ಕೂಡ ಬೆಳೆಯುವ ಆ ಗುಣ ನಮ್ಮ ಒಳಗಡೆ ಇದ್ರೂ ಕೂಡ, ನಾಳೆ ನಾಯಕನಾಗಿ ಬೆಳೆಯುವ ಶಕ್ತಿ ನಮ್ಮ ಒಳಗಿದ್ದರೂ ಕೂಡ ಬೆಳೆಯುವವರೆಗೆ ಅದಕ್ಕೆ ಬೆಳಿಬೇಕು, ಅದಕ್ಕೆ ಪೋಷಣೆ ಬೇಕು. ನಾನು ಹುಣಸೆ ಬೀಜ, ನಾನು ಆಲದ ಮರಕ್ಕೆ ಸಂಬಂಧಪಟ್ಟ ಕುಡಿಯೋನು ಅಂತ ಅಂದುಕೊಂಡು ಪೋಷಣೆ ಇಲ್ಲದೆ ನಾನು ಭೂಮಿಯಲ್ಲಿ ಹಾಗೆ ಹೊರಗಡೆ ಬಿಟ್ರೆ ಹುಳ ಹುಪ್ಪಟೆ ತಿಂದು ಹಾಕಿ ಬಿಡ್ತದೆ. ಹಾಗೆ ನಿಮ್ಮಲ್ಲಿ ಬೆಳೆಯುವ ಶಕ್ತಿ ಇದ್ದರೂ ಕೂಡ ಮೊದಲು ಮಾಡಬೇಕಾಗಿರೋದು ಬೆಳೆಯುವ ಸಮಯದಲ್ಲಿ ಸರಿಯಾದ ರಕ್ಷಣೆ, ಸರಿಯಾದ ಪೋಷಣೆ. ಒಮ್ಮೆ ಬೆಳೆದ ಮೇಲೆ ನೀವೇನು ಮಾಡಿ ಏನೂ ಆಗುದಿಲ್ಲ. ಅದೇ ಬೆಳೆಯುವ ಅವಸ್ಥೆಯಲ್ಲಿ ಭಾವಪರವಶವಾಗಿ ನೀವು ಬಾಯಿಗೆ ಬಂದಂಗೆ ಮಾತಾಡ್ತೀರಿ, ಬಾಯಿಗೆ ಬಂದಂಗೆ ವ್ಯವಹಾರ ಮಾಡ್ತೀರಿ, ಆಹಾರ ಆಗ್ತೀರಿ. ಯಾಕೆಂದ್ರೆ ಇನ್ನೊಂದು ಕಡೆ ಯುದ್ಧ ನೀತಿ ಹೇಳ್ತದೆ, ಮೊದಲು ಕಡಿಯೋದೇ ಉದ್ದವಾಗಿ ನೇರವಾಗಿರೋ ಮರ. ಕುಟಿಲವಾಗಿರಿ ಅಂತ ಹೇಳ್ತಾ ಇಲ್ಲ, ಬುದ್ಧಿವಂತತನದಿಂದ ಬೆಳೆಯಿರಿ ಅಂತ. ಹೇಗೆ ಬೆಳಿಬೇಕು, ಬೆಳೆಯೋದು ಗೊತ್ತೇ ಆಗ್ಬಾರ್ದು ಯಾರಿಗೆ, ಬೆಳೆಯೋದು ಗೊತ್ತೇ ಆಗ್ಬಾರ್ದು.
ಯಾಕೆ ಹಣ್ಣು ಸಿಹಿ ಅಂತ ಗೊತ್ತಾದಾಗ ಮೊದಲು ಅದನ್ನು ಕತ್ತರಿಸಿ ಬುಟ್ಟಿ ಹಾಕೊಂಡು ಹೋಗ್ತಾರೆ. ಅದಕ್ಕೆ ಎಲೆಮರೆ ಕಾಯಿ ಅಂತ ಬೆಳೆಯೋದು ಅಂತ. ಕಾಣಿಸ್ಲೇಬಾರ್ದು ಬೆಳೆಯೋದು. ಯಾವ ಹಣ್ಣು ಎಲೆ ಮರೆಯಲ್ಲಿ ಇದ್ದುಕೊಂಡು ಬೆಳೀತದೆ ಅದು ಹಕ್ಕಿಗಳಿಂದ ಉಳಿತದೆ. ಮನುಷ್ಯರ ಕಣ್ಣಿಂದ ಎಷ್ಟು ಸೇಫ್ ಆಗಿರ್ತದೆ ಕೆಲವು ವಿಷಯಗಳು, ಅಷ್ಟು ಚಂದ ಅದು ಮಾಗುತ್ತದೆ. ಇಲ್ಲ ಮಾಗ್ಲಿಕ್ಕೆ ಮುಂಚೆನೇ ಕೋತಿ ಗೀತಿ ಬಂದು ತಿಂದು ಬಿಸಾಕಿ ಹೋಗ್ತದೆ. ಸೊ ಬೆಳೆಯೋ ಟೈಮಲ್ಲಿ ಎಷ್ಟು ಕೇರ್ಫುಲ್ ಆಗಿ ಬದುಕಬೇಕು ಅಂದ್ರೆ ನಾವು ಬೆಳೀತಾ ಇದೀವಿ ಅಂತ ಗೊತ್ತೇ ಆಗ್ಬಾರ್ದು. ಅಬ್ಬರಿಸಬಾರ್ದು. ಹೇಗೆ ಬೆಳಿಬೇಕು, ನಮ್ಮನ್ನ ಅವಾಯ್ಡ್ ಮಾಡಿ ಇರ್ಲಿಕ್ಕೆ ಆಗ್ಲೇಬಾರ್ದು, ಹಂಗೆ ಬೆಳಿಬೇಕು. ಮೊದಲು ಬೆಳೆಯೋದನ್ನ ತೋರಿಸ್ಕೊಳ್ಬಾರ್ದು. ಎರಡನೇದು, ಬೆಳಿಬೇಕಾದ್ರೆ ತಗ್ಗಿ ಬಗ್ಗಿ ಪೋಷಣೆಯನ್ನು ಮಾಡಿಕೊಂಡು ಪಾತಿಯನ್ನು ಕಟ್ಟಿಕೊಂಡು ಬೇಳೆಯನ್ನು ಹಾಕಿಕೊಂಡು ಬೆಳಿಬೇಕು. ಒಮ್ಮೆ ಬೆಳೆದ ಮೇಲೆ ಆನೆ ಕುದುರೆ ಅಲ್ಲ, ಇಡೀ ಊರೇ ಬಂದು ನಿಮ್ಮ ಮರದ ಕೆಳಗಡೆ ಪಾರ್ಟಿ ಮಾಡ್ತದೆ. ಹಕ್ಕಿಗಳು ಗೂಡು ಕಟ್ಕೊಳ್ತವೆ. ಇವತ್ತಿನ ರಾಜಕೀಯ ಸನ್ನಿವೇಶಗಳು ಎಲ್ಲ ಕಡೆ ನೋಡಿದಾಗ ಸಾಮಾನ್ಯವಾಗಿ ನಾವು ನೋಡಿದ ಕೆಲವು ಹೋರಾಟಗಾರ ನೋಡಿದಾಗೆಲ್ಲ ಅನಿಸ್ತದೆ. ಯಾಕಂದ್ರೆ ನಾವೆಲ್ಲ ಅದೇ ಮಾರ್ಗವನ್ನು ತುಳಿದುಕೊಂಡು ಬಂದವರು. ಸೊ ಕನ್ಸ್ಟ್ರಕ್ಟಿವ್ ಆಗಿರಬೇಕು ಬೆಳವಣಿಗೆ, ಹೋರಾಟ ಕನ್ಸ್ಟ್ರಕ್ಟಿವ್ ಆಗಿರಬೇಕು. ಹೋರಾಡಲಿಕ್ಕೆ ಮುಂಚೆ ಆ ಹೋರಾಟದಿಂದ ಏನಾದರೂ ಹೋರಾಟಕ್ಕೆ ಏನಾಗುತ್ತೋ ಅನ್ನೋದಕ್ಕಿಂತ ನನಗೆ ಶಕ್ತಿಯನ್ನು ನಾನು ತುಂಬಿಕೊಂಡು ಹೋರಾಟಕ್ಕೆ ಇಳಿಬೇಕು. ಇಲ್ಲ ನಿಮ್ಮ ಬದುಕಿಗೂ ಅರ್ಥ ಇರೋದಿಲ್ಲ, ಸಾವಿಗಂತೂ ನಿಜವಾಗ್ಲೂ ಅರ್ಥ ಇರೋದಿಲ್ಲ. ಹೊಸಕ್ಕೆ ಹಾಕಿ ಬಿಡ್ತಾರೆ. ಯಾಕೆಂದ್ರೆ ನಾನು ಮೊದಲೊಂದು ಮಾತು ಹೇಳಿದೆ, ಶತ್ರು, ಸಾಲ, ಬೆಂಕಿ, ರೋಗ, ಇವು ನಾಲ್ಕನ್ನ ಚಿಕ್ಕದಾಗಿರ್ಬೇಕಾದ್ರೆ ಹೊಸಕ್ಕೆ ಹಾಕ್ಬೇಕು ಅಂತ. ಸೊ ಬೆಳೆದು ನಿಂತ ಶತ್ರುವಿಗೆ, ಯಾಕೆಂದ್ರೆ 4 ಜನಕ್ಕೆ ನೀವು ಒಳ್ಳೇದು ಮಾಡ್ತೀರಾ, 4 ಜನಕ್ಕೆ ತೊಂದರೆ ಆಗದೆ ಇರುತ್ತೆ. 4 ಜನಕ್ಕೆ ತೊಂದರೆ ಆಗೋರು ಗ್ಯಾರಂಟಿ ನಿಮ್ಮನ್ನ ಬಿಡುವುದಿಲ್ಲ. ಹಾಗೆ ಅಂತ ನಿಮ್ಮನ್ನ 4 ಜನಕ್ಕೆ ಸಹಾಯ ಆಗೋರು ಬಂದು ನಿಮ್ಗೆ ಸಹಾಯ ಮಾಡೋದಿಲ್ಲ. ಯಾಕಂದ್ರೆ ಸಹಾಯ ಮಾಡೋಷ್ಟು ನೀವು ಬಲಿಷ್ಠರು ಅಲ್ಲ. ಆದ್ದರಿಂದ ಆತ್ಮಬಲ, ಸಂಯಮ, ವಿವೇಕದಿಂದ ಬೆಳಿಬೇಕು. ನೀವೇ ಬೆಳಿಬೇಕು, ಯಾರು ಯಾರನ್ನು ಬೆಳೆಸೋದಿಲ್ಲ. ಕಾಲಿಲ್ಲ ಅಂದ್ರೆ ಸಾಕು. ಅರ್ಥ ಆಯ್ತಾ? ಹಾರಾಡಬಾರ್ದು, ವಿವೇಕದಿಂದ ಬೆಳಿಬೇಕು. ಹೋರಾಡಬೇಡಿ ಅಂತ ಹೇಳ್ತಾ ಇಲ್ಲ, ಹೋರಾಡಕ್ಕೆ ಮುಂಚೆ ಬಲಿಷ್ಠವಾಗಿ ಬೆಳೀರಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಬೆಳೆಯಬೇಕಾದರೆ ಸಾಮಾನ್ಯ ನಮಗೇನಾಗ್ತದೆ, ಒಂದು ಹಂತಕ್ಕೆ ನಾವು ಮುಂದೆ ಹೋಗ್ಬೇಕಾದ್ರೆ ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ಒಂದು ಅಹಂಕಾರ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಮಗೆ ಬರ್ತದೆ ಒಂದು ಈಗೋ, ನಿಧಾನವಾಗಿ ಈಗೋ ಬರ್ತದೆ. ಇಲ್ಲ ಫಸ್ಟ್ ಟೈಮ್ ನೀವು 2 ವೀಲರ್ ತೊಗೊಂಡಾಗ, ಫಸ್ಟ್ ಟೈಮ್ ಕಾರ್ ತೊಗೊಂಡಾಗ, ಫಸ್ಟ್ ಟೈಮ್ ಮನೆ ತೊಗೊಂಡಾಗ, ಇಲ್ಲ ಬರ್ತದೆ. ಇಲ್ಲದೇ ಇದ್ದವ್ರು ನೋಡಿ ನಮಗೆ ಸ್ವಲ್ಪ ಬರ್ತದೆ ಅಲ್ವಾ? ಫಸ್ಟ್ ಟೈಮ್ ಕೆಲಸ ಸಿಕ್ಕಿದಾಗ ಇಲ್ವೇನ್ರಿ ಬರ್ತದೆ. ನಮಗೆ ಗೊತ್ತಿಲ್ಲದೆ ಆ ಅಹಂಕಾರ, ದರ್ಪ ಸ್ವಲ್ಪ ನೆತ್ತಿಗೇರೇ ಇರ್ತದೆ. ನೀವೇನೇ ಹೇಳಿ ಹೇಳ್ತದೆ. ಎಲ್ಲರೂ ಕೂಡ ಕಪಾಲ ಮೋಕ್ಷ ಆಗೋ ತನಕ ನಮಗೆ ಅರಿವಾಗೋದಿಲ್ಲ, ನಮ್ಮ ಇತಿಮಿತಿ ನಮ್ಗೆ ಅರ್ಥ ಆಗೋದಿಲ್ಲ, ಇರ್ತದೆ. ಅಹಂಕಾರ ನೆತ್ತಿಗೆ ಹೇಳದಿರೋ ನೋಡ್ಕೊಬೇಕು. ನೆತ್ತಿಗೆ ಹೇಳಿದ್ರು ಕೂಡ ನಿಮ್ಮ ಬಾಯಿಯಲ್ಲಿ ವ್ಯವಹಾರದಲ್ಲಿ ತೋರಿಸ್ಕೊಳ್ದಿರೋ ಥರ ಆದ್ರೂ ಇರ್ಬೇಕು ಅಟ್ಲೀಸ್ಟ್. ಯಾಕೆಂದ್ರೆ ಸಾಧಕರು ಗ್ಯಾಲಕ್ಸಿಯಲ್ಲಿ ನಾವು ಏನೂ ಅಲ್ಲ. ಇಡೀ ಪ್ರಪಂಚದಲ್ಲಿ ಏನ್ರಿ ನಾವು ಹೇಳಿ? ಭೂಮಿಯ ಎಷ್ಟು ವೈವಿಧ್ಯಗಳಿವೆ, ಈ ಥರ ಎಷ್ಟು ಭೂಮಿಗಳಿದೆಯೋ ಈ ಗ್ಯಾಲಕ್ಸಿಯಲ್ಲಿ, ಎಷ್ಟು ಗ್ಯಾಲಕ್ಸೀಸ್ ಇವೆ ಪ್ರಪಂಚದಲ್ಲಿ. ನಾವು ಏನು ಅಲ್ಲ ಅನ್ನೋದನ್ನ ನಾವು ಮನೆಗಾನೆ ಇಟ್ಕೋಬೇಕು. ಸಮಾಜ ನಿಮ್ಮನ್ನು ಬುದ್ಧಿವಂತ ಅಂತ ಅಂದರೂ ಕೊಡೋವಾಗಿಲ್ಲ, ಅದು ಅವರ ದಡ್ಡತನ. ನಾವು ನಮ್ಮನ್ನು ಬುದ್ಧಿವಂತರು ತಂದ್ಕೋಬಾರ್ದು.
ನನಗೆ ಎಲ್ಲ ಗೊತ್ತಿದೆ ನಾನು ಅನ್ಕೊಂಬಾರ್ದು. ನೀವಂದರೆ ನಿಮ್ದು ಅಡ್ತನ. ನಮಗೆ ಎಚ್ಚರವಾಗಿಯೇ ಇರಬೇಕು. ನಾವು ಸಾಧ್ಯವಾದಷ್ಟು ಎಚ್ಚರವಾಗಿರಬೇಕು. ಮೈ ಮರಿಬಾರ್ದು, ಅಹಂಕಾರ ಬರಬಾರ್ದು. ಯಾರಾದರೂ ನಮಸ್ಕಾರ ಮಾಡ್ತಾರೆ, ಪ್ರೀತಿ ಕೊಡ್ತಾರೆ, ಗೌರವ ಕೊಡ್ತಾರೆ ಅಂದಾಗ ಸಾಮಾನ್ಯ ಅಹಂಕಾರ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಧಾನವಾಗಿ ನಾನು ಅಂತ ಅದು ಬರದೇರಾಗಿ ನೋಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಪರಿಸ್ಥಿತಿ ದುರ್ಬಲವಾಗಿದೆ ಅಂತ, ಅಥವಾ ಒಬ್ಬ ವ್ಯಕ್ತಿ ದುರ್ಬಲವಾಗಿದ್ದಾನೆ ಅಂತ, ಅಥವಾ ಒಂದು ಸಮಾಜ ದುರ್ಬಲವಾಗಿದೆ ಅಂತ ಅಪ್ಪಿ ತಪ್ಪಿಯೂ ಕೂಡ ನೀವು ಸಹಾಯ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅಪಹಾಸ್ಯವನ್ನು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಯಾರನ್ನು ಅಪಹಾಸ್ಯ ಮಾಡಬಾರ್ದು. ಜಾತಿ, ದುಡ್ಡು, ಹಣ, ಕಾಸು, ಸೌಂದರ್ಯ, ಶಕ್ತಿ, ಇದರ ಬೇಸಲ್ಲಿ, ಯಾವುದೇ ಬೇಸಲ್ಲಿ ಯಾರನ್ನು ತಾತ್ಸಾರವಾಗಿ ಒಬ್ಬ ನಾಯಕ ನೋಡಲೇಬಾರದು. ನೋಡ್ತಾ ಇದ್ದಾನೆ ಅಂದರೆ ಅವನು ಬೆಳೆಯೋ ವ್ಯಕ್ತಿ ಅಲ್ಲ ಅಂತ ಅರ್ಥ. ಸೊ ಯಾವುದೇ ಕಾರಣಕ್ಕೂ ಯಾರನ್ನು ಕೆಳಗೆ ನೋಡಬಾರ್ದು, ಹಾಗೇನು ತಲೆ ಮೇಲೆ ಇಟ್ಕೋಬಾರ್ದು. ಯಾರು ಒಂದು ಡಿಸ್ಟೆನ್ಸಲ್ಲಿ ಇಟ್ಕೊಂಡು ದೂರ ನೋಡ್ತಾ ಇರಬೇಕು. ಯಾಕೆಂದರೆ ಪರಿಸ್ಥಿತಿ ಬದಲಾಗ್ತಾ ಇರುತ್ತೆ, ವ್ಯಕ್ತಿತ್ವಗಳು ಬದಲಾಗ್ತಾ ಇರ್ತವೆ, ನನ್ನ ಮನಸ್ಥಿತಿ ಬದಲಾಗ್ತಾ ಇರ್ತದೆ. ಒಂದು ಡಿಸ್ಟೆನ್ಸಲ್ಲಿ ನಾವು ಗಮನಿಸ್ತಾ ಇರಬೇಕು ಯಾವಾಗ ಹೆಂಗೆ ಬಿಹೇವ್ ಮಾಡ್ತಾರೆ, ಯಾವ ಟೈಮಲ್ಲಿ ಅಂತ. ಜಡ್ಜ್ ಮಾಡಬಾರ್ದು. ನಮಗೆ ಬೇಡದೇ ಇರೋದು ಅಲ್ವಾ, ಯಾಕೆ ಜಡ್ಜ್ ಮಾಡಬೇಕು? ಯಾರನ್ನು ಜಡ್ಜ್ ಮಾಡಬಾರ್ದು, ಯಾರನ್ನು ತುಂಬ ಕೆಳಗೆ ನೋಡಬಾರ್ದು, ಯಾರನ್ನು ತಲೆಗಿಟ್ಕೊಡೋದು ಬೇಡ. ನಾವು ಅವರನ್ನು ಅವ್ರ ಥರ ದೂರವಾಗಿಟ್ಟು ಅವರಿಗೆ ಕೊಡಬೇಕಾದ ಗೌರವವನ್ನು ನಾವು ಕೊಟ್ಟು ಬಿಡೋದು. ಯಾಕೆಂದರೆ ಯಾವ ವ್ಯಕ್ತಿ ಅಧಿಕಾರ ಇದ್ದಾಗ, ಶಕ್ತಿ ಇದ್ದಾಗ, ರೂಪ ಇದ್ದಾಗ, ಯೌವನವಿದ್ದಾಗ, ಸಂಪತ್ತು ಇದ್ದಾಗ, ಜನಾನುರಾಗ ಇದ್ದಾಗ ಬೇರೆಯವ್ರನ್ನ ಕಡೆಗಣಿಸ್ತಾನಲ್ಲ, ಅವನು ತನ್ನ ನಾಶಕ್ಕೆ, ತನ್ನ ಚಿತೆಗೆ ಆಯ್ದುಕೊಳ್ಳುತ್ತಿರುವ ಒಂದೊಂದು ಕಟ್ಟಿಗೆ ಇದ್ದಂತೆ ಒಬ್ಬೊಬ್ಬರನ್ನ ನೀವು ತಾತ್ಸಾರ ಮಾಡಿದಾಗ. ಯಾಕೆಂದರೆ ನಮಗಿರುವ ರೂಪಮದ, ಯೌವನ ಮದ, ಜನಾನುರಾಗ, ಹೆಸರು, ಕೀರ್ತಿ, ಈ ಅಧಿಕಾರ ಕಳ್ಕೊಳ್ಳಿಕ್ಕೆ ಒಂದು ಕ್ಷಣ ಬೇಕಿಲ್ಲ. ಇವೆಲ್ಲ ಪುಣ್ಯದ ಮೂಟೆ ಗಟ್ಟಿ ಇರೋ ತನಕ ಮಾತ್ರ. ಒಮ್ಮೆ ಖಾಲಿ ಆಯಿತು ಅಂದರೆ ನಿಮ್ಮ ನೆರಳು ನಿಮ್ಮ ವಿರುದ್ಧ ತಿರುಗಿ ನಿಲ್ತದೆ. ಎರಡನೇದು, ನೀವು ತಾತ್ಸಾರ ಮಾಡಿದ ವ್ಯಕ್ತಿ ಬೆಳೆದು ನಿಲ್ಲಕ್ಕೆ ತುಂಬ ಸಮಯ ಬೇಕಿಲ್ಲ. ಯಾರ ಒಳಗೆ ಯಾವ ಶಕ್ತಿ ಇದೆ ಅಂತ ಯಾರಿಗೂ ಗೊತ್ತಿರಲ್ಲ. ಯಾವ ಟೈಮಲ್ಲಿ ಯಾರು ಮೇಲೆ ಹೋಗ್ತಾರೆ, ಯಾರು ಕೆಳಗೆ ಬೀಳ್ತಾರೆ ಅಂತ ಗೊತ್ತಾಗೋದಿಲ್ಲ. ನೀವು ತಾತ್ಸಾರ ಮಾಡಿದ 10 ವ್ಯಕ್ತಿ ನಾಳೆ ಬೆಳೆದು ನಿಂತರೆ ನಿಮ್ಮ ಕತೆ ಅಧೋಗತಿ ಅಲ್ಲಿಂದ ಅಂತ ಅರ್ಥ. ಕನಿಷ್ಠ ಪಕ್ಷ ಆ ಭಯದಿಂದನಾದರೂ ಇನ್ನೊಬ್ಬರನ್ನ ತಾತ್ಸಾರ ಮಾಡಬೇಡಿ. ನೀವು ಸಪೋರ್ಟ್ ಮಾಡಿ ಹೆಗಲ ಮೇಲೆ ಕೂತ್ಕೊಂಡು ಡ್ಯಾನ್ಸ್ ಮಾಡಿಸಿ ಅವ್ರನ್ನ ಅಂತ ಹೇಳ್ತಾ ಇಲ್ಲ. ಕನಿಷ್ಠ ಪಕ್ಷ ಯಾರನ್ನ ಕೆಳಗೆ ನೋಡಬೇಡಿ. ಒಳ್ಳೇದಾಗಲಿ ಅಂತ ಬಯಸಿ. ಅಟ್ಲೀಸ್ಟ್ ಒಳ್ಳೇದಾಗಲಿ. ನಿಮಗೆ ಏನಾಗುತ್ತೆ? ಕಲ್ಕೊಳ್ಳೋಕೆ ಏನಿದೆ? ಒಂದು ಒಳ್ಳೆ ಮನೆ ಕಟ್ಟಿರ್ತಾರಪ್ಪ, ಕರೆದಿರ್ತಾರೆ ಪಾಪ, ಬನ್ನಿ ಮನೆ ನೋಡಿ ಅಂತ. ನಿಮ್ಮದು ಕಿಟಕಿ ವಾಸ್ತು ಸರಿ ಇಲ್ಲ ಅನ್ನೋದು, ನಿಮ್ಮ ಬಾಗಿಲು ಉಲ್ಟಾ ಇಡಿ ಅನ್ನೋದು, ಈ ಪೇಂಟ್ ಹಾಕಿಲ್ಲ ಅನ್ನೋದು, ನೀವು ಮನೆಗೇನು ಅವ್ರಿಗೇನು ಲೋನ್ ಕಟ್ತೀವಿ, ಏನೇ ಮಾಡೋದು. ಅನ್ನೆಸೆಸರಿ ಇನ್ನೊಬ್ಬರ ವಿಷಯಕ್ಕೆ ಮೂಗು ತೋರಿಸೋದು ಕಡಿಮೆ ಮಾಡ್ಕೊಳ್ಬೇಕು. ಯಾಕೆಂದರೆ ನೀವು ಪ್ರತಿ ಕ್ಷಣ ಆ ವ್ಯವಹಾರವನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದೀರಿ ಅಂದಾಗ ನಿಮಗೆ ಗೊತ್ತಿಲ್ಲದೆ ನಿಮ್ಮ ವಿರುದ್ಧ ಕೆಲಸ ಮಾಡುವ ಒಂದು ಗುಂಪನ್ನು ತಯಾರು ಮಾಡ್ತಾ ಇದ್ದೀರಿ ನೀವೇ ಅಂತಲೇ ಅರ್ಥ. ನಿಮ್ಮ ಶತ್ರುಗಳ ಸಂಘವನ್ನು ನೀವು ತಯಾರು ಮಾಡ್ತಾ ಇದ್ದೀರಿ ಅಂತ ಅರ್ಥ. ಅಂದರೆ ನಿಮ್ಮ ನಾಶಕ್ಕೆ ನೀವೇ ಪ್ಲಾಟ್ಫಾರ್ಮ್ನ ರೆಡಿ ಮಾಡ್ಕೊಳ್ತಾ ಇದ್ದೀರಿ ಅಂತ ಅರ್ಥ. ಯಾಕೆಂದರೆ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಮನುಷ್ಯ ತನಗೆ ಅಹಿತವಾದ ಮಾತನ್ನು ಕೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಿಮಗೆ ಇಷ್ಟ ಇಲ್ಲದನ್ನು ಇನ್ನೊಬ್ರು ಮಾತಾಡಿದ್ರೆ ನಿಮ್ಗೆ ಇಷ್ಟ ಆಗ್ತದಾ? ನೀವು ತಡಿತೀರಾ? ಇಲ್ಲ. ಇಮಿಡಿಯೇಟಾಗಿ ಅಫೆಂಡ್ ಆಗ್ತೀವಲ್ಲ, ಅಫೆಂಡ್ ಆಗ್ತೀವಾ? ಪ್ರತಿಯೊಬ್ಬರು ಮುಂದೆ ಇರೋ ವ್ಯಕ್ತಿನ ಅಫೆಂಡ್ ಆಗ್ತಾರೆ. ನಿಮ್ಮ ಬಗ್ಗೆ ಯಾರಾದರೂ ಒಂದು ಚುಚ್ಚು ಮಾತಾಡ್ಬಿಡ್ತಾರೆ ಅಂದ್ಕೊಳ್ಳಿ, ನೀವು ಮರ್ತು ಬಿಡ್ತೀರಾ? ಅಲ್ಲಿಗೆ ಕಾಯ್ತಾ ಇರ್ತೀರಲ್ಲ.
ಕಾಯ್ತಾ ಇರ್ತೀರಲ್ಲ, ಹಾಂ 80 90 ವರ್ಷ ಆದರೂ ಕಾಯ್ತಾ ಇರ್ತೀರಿ ಯಾವಾಗ ವಾಪಸ್ ಹೇಳೋಣ ಅದನ್ನು ಅಂತ. ಬಹುತೇಕ ಜನ ಬದುಕಲ್ಲಿ ಗುರಿ ಇಟ್ಕೊಂಡವರು ಅಲ್ಲಲ್ಲೇ ಬಿಟ್ಟು ಹೋಗ್ತಾ ಇರ್ತಾರೆ. ಬಟ್ ಬಹುತೇಕ ಜನರು ಏನಂದರೆ ಅದು ಮನಸ್ಸಲ್ಲಿ ಉಳಿತದೆ, ದೇ ಆರ್ ವೈಟಿಂಗ್ ಟು ಗಿವ್ ಬ್ಯಾಕ್. ಸೊ ನೀವು ಅಹಂಕಾರದಲ್ಲಿ ಅಲ್ಲಲ್ಲಿ ಅವ್ರವ್ರ ಮನಸ್ಸಲ್ಲಿ ನಿಮ್ಮ ವಿರುದ್ಧವಾದ ದ್ವೇಷದ ಭಾವನೆಯನ್ನು ನೀವು ಬಿತ್ತು ಹೋಗ್ತಾ ಇದ್ದೀರಿ ಅಂದರೆ ಎಲ್ಲ ನಿಮ್ಮ ಟೈಮ್ ವೀಕ್ ಆಗಿದ್ದಾಗ ಒಟ್ಟಿಗೆ ಸೇರಿ ನಿಮ್ಮ ಕುತ್ತಿಗೆಗೆ ಬಂದು ಹೇಳೋದು ನಿಲ್ತಾರೆ. ಬಹುತೇಕ ಸಾಮ್ರಾಜ್ಯಗಳು ನಾಶ ಆಗಿದ್ದು ಹೀಗೆ ಅಹಂಕಾರದಿಂದ. ಅದು ಉತ್ತುಂಗದಲ್ಲಿದ್ದಾಗ ತಾತ್ಸಾರ ಮಾಡ್ತಾರೆ. ಸಣ್ಣ ಪುಟ್ಟ ಸಾಮಂತರುಗಳನ್ನು, ಸಣ್ಣ ಪುಟ್ಟ ಪಾಳೆಗಾರರನ್ನಲ್ಲ, ಕೊನೆಗೆ ಅದೇ ಪಾಳೆಗಾರರು ಸಾಮಂತರು ಸೇರಿಯೇ ರಾಜ್ಯದ ಅವಸಾನಕ್ಕೆ ಕಾರಣ ಆಗ್ತಾರೆ. ಅವರೇ ಸೇರಿಕೊಂಡು ಶತ್ರುಗಳನ್ನು ಆಹ್ವಾನ ಮಾಡಿಬಿಡ್ತಾರೆ ಯುದ್ಧಕ್ಕೆ. ಸೊ ನೀವು ಮಿತ್ರರನ್ನ ಮಾಡ್ಕೊಳ್ತಿರೋ ಇಲ್ವೋ, ಶತ್ರುಗಳನ್ನ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಿಕೊಳ್ಳಿ ಅಂತ. ಯಾರನ್ನು ತಾತ್ಸಾರ ಮಾಡಬೇಡಿ, ಯಾರನ್ನು ಕೀಳಾಗಿ ನೋಡಬೇಡಿ, ಯಾವುದೇ ಪರಿಸ್ಥಿತಿಯನ್ನು ಎನ್ಕ್ಯಾಶ್ ಮಾಡೋಕ್ಕೆ ಹೋಗಬೇಡಿ, ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು. ಪರಿಸ್ಥಿತಿಯನ್ನಾಗಲಿ, ವ್ಯಕ್ತಿಯನ್ನಾಗಲಿ, ಒಂದು ಸಮಾಜವನ್ನಾಗಲಿ, ಗುಂಪನ್ನಾಗಲಿ ಅವರು ವೀಕ್ ಆಗಿದ್ದಾರೆ ಅಂತ ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಯಾರು ಎಕ್ಸ್ಪ್ಲಾಯ್ಟ್ ಮಾಡಿ ನಾನು ಬೆಳೆದು ಬಿಡ್ತೇನೆ ಅಂತ ಅವನು ಅಂದ್ಕೊಂಡ್ರೆ ಅವನಷ್ಟು ಮೂರ್ಖ ಬೇರೆ ಆಗಲಿಲ್ಲ. ಆ ಬೆಳವಣಿಗೆ ಯಾವ ಥರ ಅಂದರೆ ಮೇಲೆ ಹೋಗೋದು ಏನಕ್ಕೆ ಅಂದರೆ ಕೆಳಗೆ ಬೀಳಾಕಿ. ಏಕೆಂದರೆ ಎಷ್ಟು ಮೇಲೆಯಿಂದ ಬೀಳ್ತೀವಲ್ಲ ಅಷ್ಟು ಜೋರಾಗಿ ಪೆಟ್ಟಾಗ್ತದೆ. ಸೊ ಯಾರು ಇನ್ನೊಬ್ಬರ ವೀಕ್ನೆಸ್ನ ಇಟ್ಟುಕೊಂಡು ಮೇಲೋಗಿ ಕೂತ್ಕೊಳ್ತಾರೆ ಅವರು ಬೀಳಕ್ಕೆ ಮೇಲೋಗೋದು ಅಂತ ಅರ್ಥ. ಇನ್ನೊಬ್ಬರನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ಮೇಲೋಗುವವನು ನಾಯಕ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾಯಕ ಆಗೋನು ಎಲ್ಲರನ್ನು ಬೆಳೆಸಿಕೊಂಡು ಮುಂದೆ ಹೋಗುವವನು ನಾಯಕ ಆಗ್ತಾನೆ. ಹೇಗೆ ಬೆಳಿಬೇಕು ನೀವು ಅಂದರೆ, ಈ ವ್ಯಕ್ತಿ ಕೆಳಗೆ ಬಿದ್ದರೆ 1000 ಜನ ಕೆಳಗೆ ಬೀಳಬೇಕು, ಆ ಥರ ಬೆಳಿಬೇಕು. ನಿಮ್ಮಿಂದ 1000 ಜನ ಬೆಳೆದಿರ್ಬೇಕು, ಆಗ 1000 ಜನ ನಿಮ್ಮನ್ನು ಕೆಳಗೆ ಬೀಳಕ್ಕೆ ಬಿಡುವುದಿಲ್ಲ. ಒಬ್ಬ ವ್ಯಕ್ತಿ ಹೋದ ಅಂದರೆ 1000 ಜನಕ್ಕೆ ನೋವಾಗಬೇಕು, ಅಯ್ಯೋ ಇವನು ಕೆಳಗೆ ಬೀಳಬಾರ್ದಿತ್ತು ಅಂತ. ಯಾವಾಗ ಅನಿಸ್ತದೆ ನಮಗೆ? ಯಾವಾಗ ಅನಿಸ್ತದೆ ನಿಮಗೆ? ನಿಮ್ಮ ರೋಡಲ್ಲಿ 1000 ಮರಗಳಿರ್ತವೆ. ಮರ ಕಡಿಬೇಕಾದ್ರೆ ನಮ್ಗೆ ಯಾವ ಮರ ಕಡಿದ್ರೆ ಬೇಜಾರಾಗ್ತದೆ? ಪ್ರತಿದಿನ ಒಳ್ಳೆ ಹೂ ಬಿಡೋ ಮರ ಅಲ್ವಾ, ನಿಮಗೆ ಬೇಕಾದ ಸಿಹಿಯಾದ ಹಣ್ಣನ್ನು ಕೊಡುವ ಮರ, ಅದನ್ನ ಯಾರು ಕಡಿತೀರಾ? ನೀವು ಕಡಿತೀರಾ ಅಥವಾ ಕಡಿಯೋಕ್ಕಾದ್ರೆ ಬಿಡ್ತೀರಾ ಅದನ್ನು? ಇಲ್ಲ ಅಲ್ಲ, ಕಡಿಯಕ್ಕೆ ಬಿಡಲ್ಲ. ಅದನ್ನು ಏನು ಮಾಡ್ತೀರಿ? ಅದನ್ನು ಚಂದ ನೀರು ಹಾಕ್ತೀರಿ, ಗೊಬ್ಬರ ಹಾಕ್ತೀರಿ, ಕೀಟನಾಶಕ ಹೊಡಿತೀರಿ ಅಲ್ವಾ? ಹೌದೇನ್ರಿ? ಯಾವುದನ್ನು ಕೀಳ್ತೀರಿ ನೀವು? ಕಳೆನ ಕೀಳ್ತೀರಿ, ಹೌದಾ? ನಿಮಗೆ ಹಣ್ಣು ಕೊಡುವ ಮರದ, ತರಕಾರಿ ಗಿಡದ ಪಕ್ಕ ಕಳೆಯನ್ನು ಬೆಳಿಲಿಕ್ಕೆ ನೀವೇ ಬಿಡುವುದಿಲ್ಲ, ಕಿತ್ತೀರಿ. ಸೊ ಬೆಳೆಯುವ ಲಕ್ಷಣ ಸಮಾಜಮುಖಿಯಾಗಿ ಸಮಾಜಕ್ಕೆ ಉಪಕಾರಿಯಾಗಿ ಬದುಕುವವ್ರನ್ನ ತುಂಬ ಜನ ನಂಗೆ ಹೇಳೋದುಂಟು. ಇಲ್ಲ, ಸಮಾಜ ಸ್ವಾರ್ಥಿಗಳು ಬೆಳೆಯಾಗಿ ಬಿಡುವುದಿಲ್ಲ, ಬರೀ ಉಪಕಾರ ಮಾಡಿಕೊಳ್ತಾರೆ, ಯೂಸ್ ಮಾಡಿ ಬಿಸಾಕಿ ಬಿಡ್ತಾರೆ, ನಮ್ಮ ಕಷ್ಟಕ್ಕೆ ಯಾರು ಆಗಿ ಬರಲ್ಲ ಅಂತಲ್ಲ. ನಾನು ಹೇಳ್ತೀನಿ, ನನ್ನ ಬದುಕಿನ ಅನುಭವ ಹೇಳ್ತೀನಿ, ಅಪ್ಪಟ ಸುಳ್ಳು, ಅಪ್ಪಟ ಸುಳ್ಳು, ಶುದ್ಧ ಸುಳ್ಳು. ನೀವು ನಿಜವಾಗಲೂ ಪರೋಪಕಾರ ಬುದ್ಧಿಯಿಂದ ನೀವು ಇರ್ತೀರಿ, ಆ ಪ್ಯೂರಿಟಿ ನಿಮ್ಮ ಮಾತಿನಲ್ಲಿ, ಕೃತಿಯಲ್ಲಿ, ವ್ಯವಹಾರದಲ್ಲಿ ಸಮಾಜಕ್ಕೆ ಕಾಣಿಸ್ತು ಅಂದರೆ, ಐ ವಿಲ್ ಟೆಲ್ ಯು, ಸಮಾಜ ನಿಮ್ಮನ್ನು ಕೆಳಗೆ ಬೀಳಲಿಕ್ಕೆ ಬಿಡುವುದಿಲ್ಲ. ಯಾಕೆಂದರೆ ನೀವು ಕೆಳಗೆ ಬಿಡೋದಲ್ಲ, ನಿಮ್ಮೊಟ್ಟಿಗಿರುವ 1000 ಜನಕ್ಕೆ ಅದರಿಂದ ತೊಂದರೆ ಆಗ್ತದೆ. ಆದ್ದರಿಂದ 1000 ಜನ ನಿಮ್ಮನ್ನು ಬೆಳೆಸ್ತಾರೆ. ಪ್ರಾಮಾಣಿಕವಾಗಿ ನೀವು ಸಮಾಜಮುಖಿಯಾಗಿ ಬದುಕಿದಾಗ ಸಮಾಜ ನಿಮ್ಮನ್ನು ಕೆಳಗೆ ಬೀಳಿಸೋದಿಲ್ಲ. ಸೊ ಬೆಳೆಯಬೇಕಾದರೆ ಎಲ್ಲದರ ಒಟ್ಟಿಗೆ ಎಲ್ಲರನ್ನ ಬೆಳೆಸಿಕೊಂಡು ನಾನು ಬೆಳಿಬೇಕು. ಅದು ನಿಜವಾದ ನಾಯಕತ್ವದ ಲಕ್ಷಣ. ಯಾಕೆಂದರೆ ನಾಯಕತ್ವ ಅನ್ನೋದು ಜಾತಿ, ಧರ್ಮ, ಹುಟ್ಟಿನಿಂದ, ಅಮ್ಮನಿಂದ ಬರೋದಲ್ಲ. ಅದು ವ್ಯಕ್ತಿತ್ವ. ಅದು ಯಾವ ಥರ ಬರ್ತದೆ ಅನ್ನೋದನ್ನು ನಿಮಗೆ ನಾಳೆಯಿಂದ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಬ್ಬ ನಾಯಕನಾದವನು ಇನ್ನೇನೇನು ಕಲ್ತ್ಕೊಬೇಕು, ಯುದ್ಧ ನೀತಿಯ ಒಟ್ಟಿಗೆ ಇನ್ನೂ ಕೆಲವು ನೀತಿಗಳನ್ನ ನಾನು ಸೇರಿಸಿಕೊಂಡು ಕೊಂಡು ಹೋಗ್ತೀನಿ. ಇದು ಮೊದಲನೇ ದಿನದ ಸಾರ. ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ, 2 ನಿಮಿಷ ಇದೆ. ಬೋರ್ ಆಗ್ತಾ ಇದೆಯಾ? ಅಥವಾ ಮುಖ ತೋರಿಸ್ಲಿಕ್ಕೆ ಆಗದಿರೋಷ್ಟು ನಾಚಿಕೆ ಆಗ್ತಾ ಇದೆಯಾ?
ಎಲ್ಲ ಕ್ಯಾಮ್ರಾ ಮಾಡ್ಕೊತಿದ್ದೀರಿ. ಎನಿ ಕ್ವಶನ್ಸ್? ನಿಮಿಷ ಆಫ್ ಮಾಡ್ಬಿಟ್ಟು ಈ ಕೆಲಸ ಮಾತಾಡಿ, ಈಗ ಮಾತಾಡಿ. ಆಚಾರ್ಯ, ನಾವು ಎಲೆಮರೆಕಾಯಿ ತರ ಬೆಳೆಯುವಾಗ ನಮ್ಮಲ್ಲಿರೋ ಆಲಸ್ಯ ಆಗ್ಲಿ ದುಃಖ ಆಗ್ಲಿ ಹೊರಗ್ ತೋರ್ಸ್ಕೊಳಕ್ ಆಗ್ತಿವಲ್ಲ ನಮ್ಮನ್ನ ನಾವು ಅಂತ, ನಾವು ಬೆಳೆಯಕ್ ಸಾಧ್ಯ ಆಗಲ್ಲ. ಅಂದ್ರೆ ನಾವ್ ಯಾರ ಹತ್ರನು ಗುರುತಿಸ್ಕೊಳ್ದೆ ಒಂಟಿಯಾಗಿ ನಾವು ಬೆಳಿಬೇಕು ಅಂತ. ಒಂಟಿಯಾಗಿ ಬೆಳೀರಿ ಅಂತ ಎಲ್ಲಿ ಕಾಣಿಸ್ತಾ ಇದೀನಿ? ದಂಬಾಚಾರ ಪ್ರದರ್ಶನ ಮಾಡಿ ಬೆಳಿ ಅಂತ ಹೇಳ್ತಾ ಇದೀನಿ. ಕಾಣಿಸೋದು ಬೇರೆ, ತೋರಿಸಿಕೊಳ್ಳೋದು ಬೇರೆ. ತೋರಿಸಿಕೊಳ್ಬೇಡಿ ಅಂತ ಹೇಳ್ತಾ ಇದೀನಿ. ಕಂಡ್ರೆ ಏನ್ ಮಾಡ್ಲಿಕ್ಕಾಗ್ತದೆ? ಜನ ನಿಮ್ಮನ್ನ ನೋಡ್ಬೇಕು, ನೀವು ತೋರಿಸಿಕೊಳ್ಬಾರ್ದು. ಜನ ತಗೊಂಡೋಗಿ ನಿಮ್ಮನ್ನ ಮೇಲ್ ಕೂರಿಸ್ಬೇಕು, ನೀವು ಮೇಲ್ ಕುತ್ಕೋಬಾರ್ದು. ಅರ್ಥ ಆಗಿಲ್ಲ? ಉತ್ತರ ಎಲೆಮರೆಕಾಯಿ ತರ ಇದೆಯಾ? ನಮ್ಮೊಳಗಿನ ಶತ್ರುಗಳು ಆಲಸ್ಯ ಆಗ್ಲಿ ಆಸೆ ಅಹಂಕಾರ ಎಲ್ಲವೇ ಅವೇ ನಿಜವಾದ ಶತ್ರುಗಳು. ನಾನು ಮಾತಾಡ್ತೀನಿ, ನಾಳೆ ಅಡ್ರೆಸ್ ಮಾಡ್ತೀನಿ. ನಾನು ಯಾವ ಲಕ್ಷಣಗಳು ಇರಬಾರ್ದು ಅಂತ ಹೇಳ್ತೀನಿ. ಇದು ಭೂಮಿಕೆ ಪೀಠಿಕೆ ಅಷ್ಟೇ. ಆಚಾರ್ಯ ನಮಸ್ತೆ. ಮೊದಲು ಒಂದ್ ಚಂದ ಮಾತಾಡಿದ್ರಿ, ನಮ್ಮ ಅಸ್ತಿತ್ವ ನಮ್ಮ ಬೆಳವಣಿಗೆನೆ ಶತ್ರುತ್ವಕ್ಕೆ ಕಾರಣ ಆಗುತ್ತೆ ಅಂತ. ಅದನ್ನ ಹೇಗೆ ನಾವು ಅವಾಯ್ಡ್ ಮಾಡೋದು? ನಾವು ಹಾಗಾದ್ರೆ ಬೆಳೆ ನಿಲ್ಸ್ಬಿಡೋದಾ? ಯಾರು ನಾ ಹೇಳಿದ್ದ ಹಾಗೆ ಅಂತ ಅಲ್ಲ, ನಾವ್ ಬೆಳೀತಾ ಇದ್ದಂಗೆಲ್ಲ ಅವ್ರಿಗೆ ಒಂಥರ ಅಸಹನೆ ಆಗುತ್ತೆ, ಹೊಟ್ಟೆ ಕಿಚ್ಚಾಗುತ್ತೆ, ನಮ್ಮನ್ನ ತುಳಿಲಿಕ್ಕೆ ನೋಡ್ತಾರೆ. ಅದರಿಂದ ಹೊರಗೆ ಬರೋದೇ. ಅದರಿಂದ ಹೊರಗೆ ಬರೋ ಹೇಗೆ ಬೆಳಿಬೇಕು ಅಂದ್ರೆ, ನಮ್ಮನ್ನ ಕೈ ಕಾಲು ಹಿಡಿತಾ ಇದ್ದವರು ಕಾಲು ಹಿಡ್ಕೊಂಡು ಬಂದು ಕೆಲಸ ಮಾಡ್ಕೊಡಿ ಅಂತ ಕೇಳೋ ಪರಿಸ್ಥಿತಿಯಲ್ಲಿ ಇರ್ತಾರೆ. ಈಗ ನೀವು ಅಧಿಕಾರ ಮೇಲೆ ಕೂತಾಗೆಲ್ಲ ಬರಲ್ವಾ? ನಿಮ್ಗೆ ಇಷ್ಟಪಟ್ಟವರು ಬರ್ತಾರೆ, ಇಷ್ಟಪಟ್ಟದೇ ಇದ್ರು ಬರ್ತಾರೆ. ನಿಮ್ಮನ್ನು ಕೆಲಸ ಆಗ್ಬೇಕು. ಸೊ ಹೇಗೆ ಬೆಳಿಬೇಕು ಅಂದ್ರೆ ನಮ್ಮನ್ನು ಅವಾಯ್ಡ್ ಮಾಡ್ಲಿಕ್ಕೆ ಆಗ್ಬಾರ್ದು, ಹಂಗೆ ಬೆಳಿಬೇಕು. ಬೆಳೆದ ಮೇಲೆ ನೀವು ಈಗ ಬೈತೀರಿ, ಅವ್ನು ರಾಜಕಾರಣಿ ಹಾಗೆ ಮೋಸ ಮಾಡ್ದ ಹೇಗೆ ಅಂತ. ರೋಡಲ್ಲಿ ಬಂದಾಗ ಮಾತಾಡ್ತೀರಾ? ಯಾರಿಗಾರು ತಾಕತ್ತಿದ್ಯಾ ಮಾತಾಡೋಕ್ಕೆ? ಫೇಸ್ಬುಕ್ಕು ಯೂಟ್ಯೂಬಲ್ಲಿ ಕೂತ್ಕೊಂಡು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಬಾಯಿ ಬಂದಾಗ ಮಾತಾಡ್ತಿರ್ತೀವಿ. ಅವ್ನು ಹಿಂಗೆ ಅಂತ. ಮುಂದೆ ಹೋದಾಗ ಸರ್ ನಮಸ್ಕಾರ ಸರ್, ಒಂದು ಸೆಲ್ಫಿ ತೊಗೊಳ್ಳೆ ಸರ್, ಒಂದು ಸೆಲ್ಫಿ ತೊಗೊಂಡು ಹೋಗ್ತೀವಿ. ಇಲ್ಲ, ಅದು ಬೆಳೆಯೋದು. ಅದು ಬೆಳೆಯೋದು ಅಂದರೆ ಇಲ್ಲ, ಅಸಹನೆ ಇರ್ಬೋದು, ಅದ್ರ ಮುಂದೆ ತೋರಿಸ್ಲಿಕ್ಕೆ ಭಯ ಇರ್ತದೆ. ಭಯ ಇರಬೇಕು. ಪ್ರೀತಿ ಇದ್ದವ್ರನ್ನ ಪ್ರೀತಿಯಿಂದ ಗೆಲ್ಲೋದು. ಭಯ ಇಟ್ಟು ಹತೋಟಿಯಲ್ಲಿ ಇರ್ಬೇಕು, ಅದನ್ನ ಭಯ ಇಟ್ಟೆ ಹತೋಟಿಯಲ್ಲಿ ಇಡ್ಬೇಕಾಗ್ತದೆ. ಒಟ್ಟಿನಲ್ಲಿ ನಮ್ಮನ್ನ ತಾತ್ಸಾರ ಮಾಡದೇ ಇರೋ ಹಾಗೆ ಬೆಂಕಿ ತರ ಇರ್ಬೇಕು. ಅದು ಸಾಧನ ಬದುಕು. ಎಲ್ರಿಗೂ ಒಳ್ಳೆಯವರಾಗಿರ್ಲಿಕ್ಕಾಗಲ್ಲ, ಸಾಧ್ಯನೇ ಇಲ್ಲ ಅದು. ನಮಸ್ಕಾರ, ನಾನು ಹೌಸ್ ವೈಫು. ನಾನು ಇದನ್ನ ಹೇಗೆ ಅಪ್ಲೈ ಮಾಡ್ಕೊಳ್ಬಹುದು ನನ್ನ ಲೈಫ್ ಅಲ್ಲಿ? ಏನಾದ್ರು ಮಾಡಿ ಗಂಡನ ಮೇಲೆ ಅಪ್ಲೈ ಮಾಡಬೇಡಿ ಅಷ್ಟೇ. ಅಲ್ಲ, ಅದೇ ಲೈಕ್ ನೀವು ಲೀಡರ್ಶಿಪ್ ಬೆಳೆಯೋದ್ರ ಬಗ್ಗೆ ಹೇಳ್ತಾ ಇದ್ದೀರಲ್ವಾ? ನಾನ್ ಹೇಗೆ ನನ್ಗೆ ನನ್ನ ಫ್ಯಾಮಿಲಿ ಯಾರಿಗೆ ಗೊತ್ತಾ? ಈ ಬ್ಯಾಗ್ ಗೊತ್ತಿಲ್ಲ ನಂಗೆ, ಫ್ರೆಂಡ್ಗಳು ಗೊತ್ತಿಲ್ಲ, ನಿಮ್ ಬ್ಯಾಗ್ ನಿಮ್ಗೆ ಯಾರು ಏನು ಅಂತಾನೆ ಗೊತ್ತಿಲ್ಲ. ನಿಮ್ಗೆ ವಿವೇಕಕ್ಕೆ ಸರಿಯಾಗಿ ನೀವು ಅಪ್ಲೈ ಮಾಡ್ಬೇಕಷ್ಟೇ. ಸೊ ವೆನ್ ಸಿಚುವೇಶನ್ ಕಮ್ಸ್ ಯೂಸ್ ಇಟ್. ಎಕ್ವಿಪ್. ಯಾರು ಮಾಡ್ರಪ್ಪ, ನೀವು ಫಾಲೋವರ್ ಮಾಡಿ ಏನಾದ್ರು ಮಾಡಿ. ಯಾರು ಬ್ರಹ್ಮಾಂಡ ದೇಸಾಯಿನದು? ಈ ಮುಖ ಎಲ್ಲ ನೋಡ್ದಂಗಿದೆಯಲ್ಲಪ್ಪ, ಕಳೆದ ಜನ್ಮದ ಯಾವ್ದೋ ಲಾಸ್ಟ್ ಜನ್ಮದಲ್ಲಿ ನೋಡ್ದಂಗಿತ್ತು ನಂಗೆ ಮುಖ. ಗೊತ್ತಾಯ್ತು. ಮುಖ ಮರೆಯೋಷ್ಟು ಸಹವಾಸದಲ್ಲಿದ್ದೀರಿ. ಆಯ್ತು, ಒಳ್ಳೇದಾಗ್ಲಿ.
ಪುನಃ ನಾನು ನಿಮಗೆ ನಾಳೆ ಸಿಗ್ತೀನಿ. ಇವತ್ತು 2-3 ಪ್ರಶ್ನೆ ಕೇಳಿದ್ದೀರಿ, ಆ ಪ್ರಶ್ನೆನ ಲೂಪ್ ಮಾಡ್ಕೊಳ್ತೀನಿ. ಮಂಜುನಾಥನ ಕೇಳಿದ್ದೀರಿ, ಮನೋಜ್ ಸಿಂಗ್ ಕೇಳಿದ್ದು, ಇವೆಲ್ಲ ಪ್ರಶ್ನೆಗಳು ಲೂಪ್ ಮಾಡಿಕೊಂಡು ನಾಳೆ ನಾನು ಯಾವ ಗುಣಗಳು ಇರಬಾರ್ದು ಒಬ್ಬ ಬೆಳೆಯೋನಿಗೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಆಯಿತು, ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಕೃಷ್ಣ ಅರ್ಪಣೆ. ಧನ್ಯವಾದ. ಧನ್ಯವಾದ.